ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಜೀವಸಾಧಕರಾದಂತಹ ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ಅನಂತ ಕಾರುಣ್ಯದಿಂದ ದುಷ್ಟರು ಮಾಡತಕ್ಕಂತಹ ಅಭಿಚಾರ, ಕೃತ್ಯ ಇತ್ಯಾದಿ ಎಲ್ಲ ದುಷ್ಟ ಕೆಲಸಗಳಿಂದ, ದುಷ್ಟ ಕಾರ್ಯಗಳಿಂದ, ಅವರು ಮಾಡುವ ಹಿಂಸೆಗಳಿಂದ ನಮ್ಮನ್ನು ಪಾರು ಮಾಡಿ ಶ್ರೇಷ್ಠವಾದ ಸಾಧನ ಮಾರ್ಗದಲ್ಲಿ ನಡೆಸ್ತಕ್ಕಂತಹ ಶ್ರೀ ಭೂತರಾಜಾರ್ಯರ ಪರಮಾನುಗ್ರಹದಿಂದ ರುಜುತ್ವ ವಿರೋಧದ ಏನು ದುರ್ವಾದವಿದೆ, ಆ ರುಜುತ್ವ ವಿರೋಧದ ಪರಮತವಿದೆ, ಅದರ ಖಂಡನೆಯನ್ನು ನಾವೀಗ ಮುಗಿಸಿದ್ದೇವೆ. ಆ ಪರಮತ ಖಂಡನೆಯ ಸಮರ್ಪಣೆಯನ್ನು ಈ ದಿವಸ ಮಾಡೋಣ ಕೆಲವು ನೂತನ ವಿಷಯಗಳ ಚಿಂತನದೊಂದಿಗೆ. ಮಾಹುಲಿ ಆಚಾರ್ಯರು ಏನು ಪುಸ್ತಕವನ್ನು ರಚನೆ ಮಾಡಿದ್ದಾರೆ, ಅಲ್ಲಿಂದಲೇ ಅವರ ಸುಳ್ಳುಗಳು, ಉತ್ತರಾದಿಯರ ಸುಳ್ಳುಗಳು ಆರಂಭವಾಗ್ತದೆ. ಮಾಹುಲಿ ಆಚಾರ್ಯರು ಪುಸ್ತಕವನ್ನು ರಚನೆ ಮಾಡಿರತಕ್ಕಂಥದ್ದು 2003 ಇಸವಿ ಫೆಬ್ರವರಿ 10ನೇ ತಾರೀಕು. 2020ರಲ್ಲಿ ಮಾಹುಲಿ ಆಚಾರ್ಯರು ತಮ್ಮ 60ನೇ ವರ್ಷದ ಶಾಂತಿಯನ್ನು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ನಾಗರಹಳ್ಳಿ ಆಚಾರ್ಯರು ಮಾತನಾಡ್ತಾ, ಮಾಹುಲಿ ಆಚಾರ್ಯರ ಪುಸ್ತಕವನ್ನು ಖಂಡನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿಯಾಗಿದೆ ಇತ್ಯಾದಿಯಾಗಿ ಸೋದೆಯಲ್ಲೇನ ಪಂಡಿತರೇ ಹೇಳಿದ್ದಾರೆ ಅಂತ ಒಂದು ಕಟ್ಟುಕಥೆಯನ್ನು ಹೇಳ್ತಾರೆ. ಅವರ ಮಾತನ್ನು ಕೇಳಿ. और वे थे हमारे आचार्य वर्य परम पूज्य विद्यासन आचार्य जी. इनके निर्णयात्मक विषय कहते हैं, बोलते हैं इस समय हम नहीं, जो इनके विचारधारा से कुछ अलग विचारधारा रखने वाले हैं या उनके विचारों को न मानने वाले हैं, वे भी कहते हैं कि उन्होंने एक बार कहा बस ठीक होता है, यानी व्यवस्थित रूप से होता है. एक ही उदाहरण में देता हूँ, ज्यादा समय में नहीं जा रहा हूं. मेरे यहाँ 9-10 गुरुओं के संविधान के वृंदावन के लिए मैं सब जगह जाकर के मूल वृंदावन के पास जाकर प्रार्थना करके मृतिका लेने के लिए गया था. उस समय में सोंधा भी गया था परम पूज्य वादरा स्वामी जी के पास. वह समय ऐसा था, आप सबको मालूम है, आचार्य जी ने भावी समीरत्व के बारे में एक किताब लिखी थी. उस समय भिन्नाभिप्राय अनेक थे. जब मैं सौदा गया था, 2 दिन रहा, वहां अनेक विद्वान थे, बैठे थे. वे कह रहे थे कि इस किताब का उत्तर कैसे देना चाहिए, इसको कैसे उत्तर दें. लेकिन उस समय सभी लोगों की एक ही बात थी, विद्यासिंहाचार्य जी ने जब लिखा है, प्रमाण के बिना नहीं बोलते हैं, इसका हम खंडन नहीं कर सकते. मैं किसी के बारे में नहीं बोल रहा हूं, किसी विवादात्मक विषय को मैं यहां नहीं ले रहा हूं, लेकिन जो इन्हें नहीं मानते हैं उन विद्वानों के मन में भी यही भावना है, जब ये कहते हैं हम उसका खंडन नहीं कर सकते. ನಾಗರಹಳ್ಳಿ ಆಚಾರ್ಯರು ಹೇಳ್ತಾ ಇರುವುದೇನು, ಮಾಹುಲಿ ಆಚಾರ್ಯರ ಪುಸ್ತಕದ ರಚನೆಯ ನಂತರ ಅವರು ಸೋದಾ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಇದು ಸತ್ಯವಾ ಸುಳ್ಳ ಅನ್ನೋದನ್ನು ಸಮಾಜ ಸಂಶೋಧನೆ ಮಾಡಿ ನಿರ್ಣಯ ಮಾಡಲಿ. ಅಲ್ಲಿಗೆ ಹೋದಾಗ ಅನೇಕ ಪಂಡಿತರು ಮಾತನಾಡ್ತಾ ಇದ್ದರಂತೆ, ಇದನ್ನು ಖಂಡನೆ ಹೇಗೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದರಂತೆ. ಆಮೇಲೆ ಹೇಳಿದರಂತೆ ಖಂಡನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಇದು ಎಂಥ ಹಸಿ ಸುಳ್ಳು ಅಂತಂದರೆ ನೋಡಿ, ಮಾಹುಲಿ ಆಚಾರ್ಯರು ಪುಸ್ತಕ ಬಿಡುಗಡೆ ಮಾಡಿರುವುದು ಚಿತ್ರಭಾನು ಸಂವತ್ಸರದ ಶ್ರೀಮಧ್ವನವಮಿಯ ದಿವಸ ಫೆಬ್ರವರಿ 10, 2003 ಇಸವಿ. ಅದಾದ ಸರಿಯಾಗಿ 36 ದಿವಸಗಳಿಗೆ, 1 ತಿಂಗಳು 6 ದಿವಸ, 36 ದಿವಸಗಳಿಗೆ, ಅಂದರೆ ಮಾರ್ಚ್ 18, 2003 ಚಿತ್ರಭಾನು ಸಂವತ್ಸರದ ಫಾಲ್ಗುಣ ಶುಕ್ಲ ಪೌರ್ಣಿಮೆ ಏನು ಶ್ರೀ ತ್ರಿವಿಕ್ರಮದೇವರ ರಥೋತ್ಸವ ನಡೆಯುತ್ತೆ, ಆ ದಿವಸ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಈ ಪುಸ್ತಕಕ್ಕೆ ಖಂಡನೆಯನ್ನು ಬಿಡುಗಡೆ ಮಾಡಿದ್ದಾರೆ.
ಸುಳ್ಳು ಅಂದರೆ ಉತ್ತರಾದಿಯರು, ಉತ್ತರಾದಿಯರು ಅಂದರೆ ಸುಳ್ಳು. 36 ದಿವಸಗಳಲ್ಲಿ ಖಂಡನೆಯ ಪುಸ್ತಕ ಬಂದಿದೆ. ಅದಾದ ಬಳಿಕ ಅದೇ ವರ್ಷ ಮೇ 14ನೇ ತಾರೀಕು ಶ್ರೀ ನರಸಿಂಹ ಜಯಂತಿಯ ದಿವಸ ಮತ್ತೊಂದು ಪುಸ್ತಕ ಇದರ ಖಂಡನೆಗಾಗಿ ಬಿಡುಗಡೆಯಾಗ್ತದೆ. ಶ್ರೀ ರಘುಮಾನ್ಯ ತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಆಶೀರ್ವಚನವನ್ನು ಸಹಿತ ನೀಡಿದ್ದಾರೆ. ಇಷ್ಟೆಲ್ಲ ಇದ್ದರೂ 2020ರೊಳಗೆ 17 ವರ್ಷಗಳ ನಂತರ ನಾಗರಹಳ್ಳಿ ಆಚಾರ್ಯರು ನಿಂತು ಮಾತನಾಡ್ತಾರೆ, ಈ ಪುಸ್ತಕಕ್ಕೆ ಖಂಡನೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹಾಸ್ಯಾಸ್ಪದವಾದ ಮಾತುಗಳನ್ನು ಆಡ್ತಾರೆ. जब मैं सौदा गया था, 2 दिन रहा, वहां अनेक विद्वान थे, बैठे थे. वे कह रहे थे कि इस किताब का उत्तर कैसे देना चाहिए, इसको कैसे उत्तर दें. लेकिन उस समय सभी लोगों की एक ही बात थी, विद्यासिंहाचार्य जी ने जब लिखा है, प्रमाण के बिना नहीं बोलते हैं, इसका हम खंडन नहीं कर सकते. ಸುಳ್ಳು ನಮ್ಮಲಿಲ್ಲ ಬಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ನಮ್ಮಲಿಲ್ಲ ಬಯ್ಯ, ಸುಳ್ಳೇ ನಮ್ಮನಿ ದೇವರು. ಸುಳ್ಳು ಅಹ ಸುಳ್ಳು, ಸುಳ್ಳು ನಮ್ಮಲಿಲ್ಲ ಬಯ್ಯ, ಸುಳ್ಳೇ ನಮ್ಮನಿ ದೇವರು. ಹಾಗಾದರೆ ಆಗಲೇ ಖಂಡನೆ ಆಗಿದ್ದರೆ ನೀವು ಯಾಕೆ ಹೀಗೆ ಖಂಡನೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಬಹುದು. ದುರ್ಜನರಿಗೆ ಯಾವ ಭಾಷೆ ಅರ್ಥವಾಗುತ್ತಲ್ಲ ಆ ಭಾಷೆಯಲ್ಲಿಯೇ ಉತ್ತರ ಕೊಡಬೇಕು. ಆ ರೀತಿಯಾಗಿ ಖಂಡನೆಗಳು ಬಂದಿದ್ದರೂ ಖಂಡನೆ ಬಂದಿಲ್ಲ, ನಾವು ಬರೆದದ್ದೇ ಉಳಿದಿದೆ ಇತ್ಯಾದಿಯಾಗಿ ಸುಳ್ಳುಗಳು ಹೇಳ್ಕೊಂಡು ಓಡಾಡ್ತಿರ್ತಾರೆ. ಇವರ ಸುಳ್ಳನ್ನು ಇವತ್ತೆಲ್ಲರೂ ಕೂಡ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಲ್ಲ. ಆ ಫಿಕಾತ್ಮ ಬರೆದುಕೊಳ್ತಾ ಇದ್ದೀರ, ನಾವು ಗೆದ್ದುಬಿಟ್ವು ಅಂತ ಅಂದ್ಬಿಟ್ಟು. ಮದಭಾವಿಯವರು, ಮಾಹುಲಿಯವರು, ಚಂದಿ ರಘುವೀರಾಚಾರ್ಯರು ಉತ್ತರ ಕೊಡದೆ ಎಷ್ಟು ವರ್ಷಗಳಾಗಿವೆ, ಅದರ ಬಗ್ಗೆ ಯಾವಾಗ ಗಮನ ಇಲ್ಲ. ಸುಳ್ಳು ಹೇಳಿಕೊಂಡು ಬದುಕೋದು ಇವರ ಪ್ರವೃತ್ತಿ, ಆದ್ದರಿಂದಾಗಿ ಸುಳ್ಳು ಹೇಳ್ತಿರ್ತಾರೆ. ಆದರೆ ಈ ದುರ್ಜನರು ಯಾವ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ತಾರೆಯೋ ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರವನ್ನು ಕೊಡಬೇಕು. ಮತ್ತು ಮಾಹುಲಿ ಆಚಾರ್ಯರು ಏನು ದೇವರ ಗುಣಗಳಲ್ಲಿ, ದೇವರ ರೂಪಗಳಲ್ಲಿ ವೈಷಮ್ಯವನ್ನು ಚಿಂತನೆ ಮಾಡಿದ್ದಾರೆ. ಸೋದೆಯಲ್ಲಿರ್ತಕ್ಕಂತಹ ತ್ರಿವಿಕ್ರಮ ರೂಪದ ಭಗವಂತ ವ್ಯಾಪ್ತನಲ್ಲವಂತೆ, ಆ ತ್ರಿವಿಕ್ರಮ ರೂಪವನ್ನು ವ್ಯಾಪ್ತ ಅಂತ ಹೇಳಿಲ್ಲವಂತೆ. ಶಿಲಾಶಾಸನ ಪ್ರಮಾಣವಲ್ಲವಂತೆ. ಯಾವ ಶಿಲಾಶಾಸನ ತತ್ವದ ನಿರ್ಣಯಕ್ಕಾಗಿ, ದಾರ್ಢ್ಯಕ್ಕಾಗಿ ಉಪಯೋಗವಾಗ್ತದೆ, ಆ ಶಿಲಾಶಾಸನ ಪ್ರಮಾಣವಲ್ಲವಂತೆ. ಹೀಗಾಗಿ ಆ ಎಲ್ಲ ಮಾತುಗಳನ್ನು ತೆಗೆದು ತೋರಿಸುವುದಕ್ಕಾಗಿ ಈ ಖಂಡನೆಯನ್ನು ಆರಂಭ ಮಾಡಿದರು. ವಾಸ್ತವಿಕವಾಗಿ ನನಗೆ ಯೂಟ್ಯೂಬಿನಲ್ಲಿ ಬಂದು ಇದಕ್ಕೆ ಉತ್ತರವನ್ನು ಕೊಡ್ತಕ್ಕಂತಹ ಉದ್ದೇಶ ಸರ್ವಥಾ ಇಲ್ಲ. ನಮ್ಮ ವಿಶ್ವನಂದನಿಯ ಜನಕ್ಕೆ ಇದು ಸ್ಪಷ್ಟವಾಗಿ ತಿಳಿದಿದೆ. ನಾನು ಸೋಷಿಯಲ್ ಮೀಡಿಯಾದಿಂದ ದೂರದಲ್ಲಿರಲಿಕ್ಕೇನೆ ಪ್ರಯತ್ನ ಪಡ್ತಿರ್ತೇನೆ. ನನಗೆ ಸೋಷಿಯಲ್ ಮೀಡಿಯಾದ ಒಳಗೆ ಬರ್ತಕ್ಕಂತಹ ಅಪೇಕ್ಷೆ ಇರುವುದಿಲ್ಲ. ವಾಟ್ಸ್ಯಾಪಿನ ಉಪಯೋಗವನ್ನು ಸಹಿತ ನಾನು ಬಹಳ ಕಡಿಮೆ ಮಾಡಿದ್ದೇನೆ, ತುಂಬ ಕಡಿಮೆ ಮಾಡಿದ್ದೇನೆ. ನನ್ನ ವಿಶ್ವನಂದಿನಿಯ ಆ್ಯಪಿನ ವ್ಯಾಪ್ತಿಯಲ್ಲೇನೆ ನಮ್ಮ ಜನ ನಮ್ಮ ಬಳಿ ಮಾತನಾಡ್ತಿರ್ತಾರೆ. ಸೋದೆ ಕ್ಷೇತ್ರದಲ್ಲಿ ಪ್ರವಚನಕ್ಕಾಗಿ ಕರೆದರು, ಅಲ್ಲಿ ನಾನು ಹೋಗಿ ಪ್ರವಚನ ಮಾಡಿ ಬಂದೆ. ಅವರು ಅದನ್ನು ಯೂಟ್ಯೂಬಿನಲ್ಲಿ ಹಾಕಿಕೊಂಡರು. ಮದಭಾವಿಯವರು ಯೂಟ್ಯೂಬಿನಲ್ಲಿ ಬಂದು ಪ್ರಶ್ನೆ ಮಾಡಿದರು, ಹೀಗಾಗಿ ಯೂಟ್ಯೂಬಿನಲ್ಲಿ ಉತ್ತರ ಕೊಡಬೇಕಾದಂತಹ ಪ್ರಸಕ್ತಿ ನನಗೆ ಬಂತು. ಮದಭಾವಿಯವರು ಯೂಟ್ಯೂಬಿನಲ್ಲಿ ಮಾಡಿರಲಿಲ್ಲ ಅಂದರೆ ವಾಸ್ತವಿಕವಾಗಿ ಇದರ ಉದ್ದೇಶ ನನಗಿದ್ದದ್ದು ರುಜುತ್ವದ ಕುರಿತಾದ ಚರ್ಚೆಯ ಪುಸ್ತಕದ ಪ್ರಕಟಣೆ ಮತ್ತು ಈ ಎಲ್ಲ ಏನು ಪ್ರತಿಪಾದನೆಗಳ ಪ್ರಕಟಣೆ ಇದೆ ಅದು 2029-30 ವೇಳೆಗೆ ಅಂತ. ಕಾರಣ ಇದನ್ನು ಪಾಠಗಳ ರೂಪದಲ್ಲಿ ನೀಡಬೇಕು ಅಂತ ನನಗೆ ಅಪೇಕ್ಷೆ ಇದ್ದದ್ದು. ಹೀಗಾಗಿ ಆ ಸಮಯಕ್ಕೆ ಮಾಡೋಣ ಅಂತ ವಿಚಾರವಿತ್ತು. ಆದರೆ ಮದಭಾವಿಯವರು ಪ್ರಶ್ನೆ ಮಾಡಿದರು, ಉತ್ತರ ಕೊಡಲಿಕ್ಕೆ ನಾವು ಬಂದೆವು. ಉತ್ತರ ಕೊಡಲಿಕ್ಕೆ ಆರಂಭ ಮಾಡ್ತಿದ್ದ ಹಾಗೆ ಮದಭಾವಿಯವರು ಗುರುಗಳ ಸಮೇತರಾಗಿ ಪಲಾಯನವನ್ನು ಮಾಡಿಬಿಟ್ಟಿದ್ದಾರೆ. ಐತಿಹಾಸಿಕ ಪಲಾಯನ ಮದಭಾವಿಯವರದು, ಐತಿಹಾಸಿಕ ಪರಾಭವ ಈ ರುಜುತ್ವ ವಿರೋಧಿಗಳದು. ಮಾಹುಲಿ ಆಚಾರ್ಯರ ಪುಸ್ತಕವನ್ನು ಆರಂಭದಿಂದ ನೋಡಿಕೊಂಡು ಬರೋಣ. ಯಾವ ಯಾವ ಪ್ರಶ್ನೆಗಳಿಗೆ ಏನೇನು ಉತ್ತರವನ್ನು ಪಡೆದಿದ್ದೇವೆ ಅನ್ನೋದನ್ನು ಸಹಿತ ತಿಳಿತಾ ಹೋಗೋಣ. ಮಾಹುಲಿ ಆಚಾರ್ಯರು ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರನ್ನು ಅಪಾರವಾಗಿ ಹೊಗಳುತ್ತಾ ತಾವು ಆರಂಭ ಮಾಡ್ತಾರೆ. ಅವರು ಪರಮ ವಿರಕ್ತರು, ಕರುಣಾಳುಗಳು, ಕ್ಷಮೆಯ ಕಡಲು ಇತ್ಯಾದಿಯಾಗಿ ಎಲ್ಲ ಹೊಗಳುತ್ತಾರೆ.
ಕೃತಕವಾದ ಹೊಗಳಿಕೆ. ಕಾರಣ ಶ್ರೀಮನ್ ಮಧ್ವ ಸಿದ್ಧಾಂತದಲ್ಲಿ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ಅಂತ ಹೇಳಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಮಾಹಾತ್ಮ್ಯ ಜ್ಞಾನಪೂರ್ವಕವಾಗಿ ನಾವು ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಮಾಹುಲಿ ಆಚಾರ್ಯರಿಗೆ ಭಾವಿಸವೀರ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರಲ್ಲಿ ಎಷ್ಟು ದ್ವೇಷ ಅಂದರೆ, ಅವರ ಇಡೀ ಪುಸ್ತಕದಲ್ಲಿ ಒಮ್ಮೆ ಸಹಿತ, ಒಂದು ಬಾರಿ ಸಹಿತ ನಮ್ಮ ಶ್ರೀಮದ್ ಭಾವಿಸಮೀರರನ್ನು ಅವರು ಅಪರೋಕ್ಷ ಜ್ಞಾನಿಗಳು ಅಂತ ಸಹಿತ ಕರೆಯಲ್ಲ. ಅಪರೋಕ್ಷ ಜ್ಞಾನಿಗಳು ಅಂತ ಸಹಿತ ಕರೆಯಲ್ಲ. ಅಷ್ಟು ದ್ವೇಷ ಅವರಿಗೆ. ಅಲ್ಲಿರುವುದೆಲ್ಲ ಆ ಮದಭಾವಿ ನಾಟಕದ ಅನಾವರಣ. ಮದಭಾವಿ ನಾಟಕ ಕೇಳಿದೆವಲ್ಲ ನಾವು, ನಾಟಕ ಶಬ್ದದ ಅರ್ಥ ಮದಭಾವಿಯವರು ಹೇಳಿದ್ದಾರಲ್ಲ, ಅದನ್ನು ನಾವಿಲ್ಲಿ ಕಾಣುತ್ತೇವೆ. ಹೊಗಳಿದ ಹಾಗೆ ಮಾಡೋದು, ಜ್ಞಾನಸಾಗರರು ಅಂತ ಅನ್ನೋದು, ಅವರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅನ್ನೋದು. ಅವರು ಕ್ಷಮೆಯ ಕಡಲು ಅನ್ನೋದು, ಅವರು ಮನೋದೋಷದಿಂದ ಯುಕ್ತರಾಗಿದ್ದಾರೆ, ಅವರಲ್ಲಿ ಮನೋದೋಷಗಳಿವೆ ಅನ್ನೋದು. ಐಕ್ಯೋಪಾಸಕರಾದ ಮಾಯಾವಾದಿಗಳಲ್ಲಿ ಈ ದ್ವಂದ್ವ ಪ್ರವೃತ್ತಿಯನ್ನು ನಾವು ಕಾಣುತ್ತೇವೆ. ಬ್ರಹ್ಮ ಅಂತ ಹೇಳಿ ಶಬರ ಬ್ರಹ್ಮ ಅಂತ ಅವನನ್ನು ಬೇಕಾದ ಹಾಗೆ ಹೇಳೋದು. ವಾಸ್ತವ ಏನು ಅಂದರೆ ನಿರ್ಗುಣ ಬ್ರಹ್ಮ, ಬ್ರಹ್ಮನಲ್ಲಿ ನಿರ್ಗುಣತ್ವವಿದೆ, ಯಾವ ಗುಣಗಳಿಲ್ಲ ಅಂತ ಹೇಳೋದು. ಹಾಗೆ ತೋರಿಕೆಗೆ ಮಾತ್ರ, ಜನರ ಸಂಗ್ರಹಕ್ಕೆ ಮಾತ್ರ ಮದಭಾವಿಯವರೇ ಹೇಳಿದ ಹಾಗೆ ಆರಾಧನೆ ಮಾಡೋದು ಮತ್ತೊಂದೆಲ್ಲವೂ ಇದರೊಳಗೆ ಬರುವಂಥದ್ದು. ಈ ವ್ಯಾಪ್ತಿಯಲ್ಲಿ ವಾಸ್ತವಿಕವಾಗಿ ರಾಜರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ, ಅದು ಅವರಿಗೆ ಹೇಳಬೇಕಾಗಿದೆ. ವಾದಿರಾಜರು ಖಚಿತವಾಗಿ ರುಜುಗಳಲ್ಲ, ಹೇಳಬೇಕಾಗಿದೆ. ಈ ರೀತಿಯಾಗಿ ಆರಂಭ ಮಾಡ್ತಾರೆ. ರಾಜರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಸಹಿತ ಕರೆಯೋಲ್ಲ. ಆದರೆ ಯಾವಾಗ ನಮ್ಮ ಪ್ರತಿಪಾದನೆ ಆರಂಭವಾಯಿತು, ಮದಭಾವಿಯವರು ವರಸೆ ಬದಲಾಯಿಸಿದರು. ಅದೇ ಮಾಯಾವಾದಿಗಳ ಪದ್ಧತಿ. ಹಿಂದಿನವರು ಒಂದು ಹೇಳ್ತಾರೆ, ಮುಂದಿನವರು ಮತ್ತೊಂದು ಹೇಳ್ತಾರೆ. ರಾಜರನ್ನು ಅಪರೋಕ್ಷ ಜ್ಞಾನಿಗಳು, ದೇವತೆಗಳು ಅಂತ ವರಸೆ ಬದಸೆ ಹೇಳಲಿಕ್ಕೆ ಆರಂಭ ಮಾಡಿದರು ಮದಭಾವಿಯರು. ಅದನ್ನೂ ಸಹಿತ ನಾವು ನೋಡಿದ್ದೇವೆ. ಮಾಹುಲಿ ಆಚಾರ್ಯರು ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾ, ಶ್ರೀ ಜಯತೀರ್ಥರಲ್ಲಿ ಅಪಾರ ಭಕ್ತಿ, ಶ್ರೀ ತ್ರಿವಿಕ್ರಮ ಪಂಡಿತರಲ್ಲಿ ತುಂಬು ಆದುರ, ಶ್ರೀ ಮಧ್ವ ಶಿಷ್ಯರಲ್ಲಿ ವಿನಮ್ರತೆ ಅಂತ ಹೇಳಿ, ಏನು ರಾಜರು ಶ್ರೀಮದ್ ಟೀಕಾಕೃತ್ಪಾದರೇ ಮೊದಲಾದಂತಹ ಮಹಾಜ್ಞಾನಿಗಳಲ್ಲಿ ಹೇಗೆ ಭಕ್ತಿಯನ್ನು ಮಾಡಬೇಕು ಅಂತ ನಮಗೆ ತೋರಿಕೊಟ್ಟಿದ್ದಾರೆಯೋ ಆ ವಚನಗಳನ್ನು ಇಟ್ಟುಕೊಂಡು ಇವರೆಲ್ಲರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರುಜುಗಳಲ್ಲ. ಭೀಮಸೇನ ದೇವರು ಧರ್ಮರಾಜರಲ್ಲಿ ಗೌರವ ಭಕ್ತಿಗಳನ್ನು ಮಾಡಿದ್ದಾರೆ, ವಿನಮ್ರವಾಗಿದ್ದಾರೆ. ಕುಂತಿದೇವಿಯರಲ್ಲಿ ವಿನಮ್ರತೆಯನ್ನು ತೋರಿಸಿದ್ದಾರೆ. ಬಂಧು ಜ್ಯೇಷ್ಠರಿಗೆ ಗೌರವವನ್ನು ಮಾಡಿದ್ದಾರೆ. ಹನುಮಂತ ದೇವರು ಸುಗ್ರೀವಾದಿಗಳಿಗೆ ಗೌರವವನ್ನು ಮಾಡಿದ್ದಾರೆ. ಆ ಕ್ರಮದಲ್ಲಿದು ಅನ್ನುವುದು ಅದನ್ನು ಮುಚ್ಚಿ ಹಾಕಿ, ಇವರು ಹೀಗೆ ಬರೆದಿದ್ದಾರೆ, ಅದಕ್ಕಾಗಿ ಟೀಕಾಕೃತ್ಪಾದರಿಗೆ ನಮಸ್ಕಾರ ಮಾಡಿದ್ದಾರೆ, ಆದ್ದರಿಂದಾಗಿ ರುಜುಗಳಲ್ಲವೇ ಅಲ್ಲ ಇತ್ಯಾದಿಯಾಗಿ ಹೇಳಿಕೊಂಡು ಹೋಗ್ತಾರೆ. ಸ್ಥಾನ ಧರ್ಮ ಪರಿಪಾಲನೆ ಅನ್ನುವಂತಹ ಮಾತಿನಿಂದ ನಾವು ಉತ್ತರವನ್ನು ತಿಳಿದೆವು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಮ್ಮ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಂತಾದ ಗ್ರಂಥಗಳಲ್ಲಿ ಸುವ್ಯವಸ್ಥಿತ ಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಶ್ರೀರಾಮಚಂದ್ರ ದೇವರು ಅವತರಣ ಮಾಡಿ ಬಂದಾಗ ತಮ್ಮ ತಂದೆಯ ಮಾತನ್ನು ಪರಿಪಾಲನೆ ಮಾಡ್ತಾರೆ. ರಾಮದೇವರಿಗೆ ಅನಂತಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಆ ಸ್ವಾಮಿಗೆ ಅನಾದ್ಯನಂತ ಕಾಲದಲ್ಲಿಯೂ ಇರುವ ಶಾಶ್ವತನಾದ ಶ್ರೀಮನ್ನಾರಾಯಣನಿಗೆ ತಂದೆ ಇರಲಿಕ್ಕೆ ಸಾಧ್ಯವೋ? ಇಲ್ಲ. ತಂದೆಯೇ ಇಲ್ಲ ಅಂದಮೇಲೆ ಪಿತೃವಾಕ್ಯ ಪರಿಪಾಲನೆ ಹೇಗೆ? ತಂದೆಯೇ ಇಲ್ಲ ಅಂದ ಬಳಿಕ ತಂದೆಯ ಮರಣ ಹೇಗೆ? ತಂದೆಯ ಶ್ರಾದ್ದ ಹೇಗೆ? ರಾಮದೇವರೆಲ್ಲವನ್ನೂ ಮಾಡ್ತಾರೆ. ಸ್ಥಾನ ಧರ್ಮ ಜಗತ್ತಿಗೆ ತೋರುವ ಹಾಗೆ ಶ್ರೀರಾಮಚಂದ್ರ ದೇವರು ದಶರಥ ಕೌಸಲ್ಯೆಯರ ಮಗನಾಗಿ ಅವತರಣ ಮಾಡಿ ಬಂದಿದ್ದಾರೆ. ತಮ್ಮ ಪುತ್ರ ಧರ್ಮದ ಪರಿಪಾಲನೆಯನ್ನ ರಾಮದೇವರು ಮಾಡ್ತಾರೆ. ಹಾಗೆಯೇ ಶ್ರೀ ಭಾವಿಸಮೀರ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ತಮ್ಮ ಸಕಲ ಪೂರ್ವ ಪರಂಪರೆಯ ಗುರುಗಳಿಗೆ ಹೇಗೆ ವಿನಮ್ರರಾಗಿರಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾರೆ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಪರಮಾತ್ಮ ಅವತರಣ ಮಾಡಿ ಬರುವುದು ಕರ್ಮದ ಫಲವನ್ನು ಅನುಭವಿಸಲಿಕ್ಕಲ್ಲ. ನಮಾಂ ಕರ್ಮಾಣಿ ಲಿಂಪಂತೆ ನಮೇ ಕರ್ಮ ಫಲೇ ಸ್ಪೃಹ. ಪರಮಾತ್ಮನಿಗೆ ಕರ್ಮಫಲದ ಲೇಪವೂ ಇಲ್ಲ. ಕರ್ಮದ ಆಚರಣೆ ಮಾಡುವ ಅವಶ್ಯಕತೆಯೂ ಭಗವಂತನಿಗಿಲ್ಲ. ಕರ್ಮಫಲದ ಅಪೇಕ್ಷೆಯೂ ಭಗವಂತನಿಗಿಲ್ಲ. ಕೇವಲ ಸಜ್ಜನರಿಗೆ ಶಿಕ್ಷಣ ಮಾಡುವುದಕ್ಕಾಗಿ ಭಗವಂತ ಅವತರಣ ಮಾಡಿ ಬರ್ತಾನೆ. ಆ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಆ ರುಜುಗಳು, ಆ ಲಾತವ್ಯ ರುಜುಗಳು ತಮ್ಮ ಮೂಲ ರೂಪದಲ್ಲಿ ಅಪಾರವಾದಂತಹ ಮಹಿಮೆಯಿಂದ ಸತ್ಯಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸ್ವರ್ಗಾದಿ ಲೋಕಗಳಲ್ಲಿ ಸಂಪೂಜ್ಯಮಾನರಾಗಿ ಇದ್ದಾರೆ. ಅಂಥ ಆ ವೈಭವ ಅವರಿಗಿದೆ. ಭೂಲೋಕಕ್ಕೆ ಯಾಕೆ ಬಂದಿದ್ದಾರೆ? ಸಜ್ಜನರಿಗೆ ಶಿಕ್ಷಣ ಕೊಡುವುದಕ್ಕಾಗಿ ಬಂದಿದ್ದಾರೆ.
ಶ್ರೀಮತ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು, ಯಾವ ರೀತಿಯಾಗಿ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಆಶ್ರಯಿಸಬೇಕು. ಅನಾಶ್ರಿತ ಆಪ್ತ ತಚ್ಛಿಷ್ಯ ವಚನಸ್ಯ ಭವೇತ್ತವ. ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರ ವಚನವನ್ನು ಆಶ್ರಯಿಸದೇ ಇದ್ದರೆ ಈ ದುರ್ಗತಿ ಉಂಟಾಗ್ತದೆ, ಈ ಭ್ರಮೆಗಳು ಬರ್ತವೆ ಅನ್ನೋದನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ತೋರಿಸಿಕೊಡ್ತಾರೆ. ತಚ್ಛಿಷ್ಯ ಕರುಣಾಬಲಾತ್, ಪಂಡಿತಾಚಾರ್ಯರ ಅನುಗ್ರಹವಿದ್ದಾಗ ಮಾತ್ರ ಮಧ್ವಾನುಗ್ರಹ ದೊರೆಯಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ತೋರಿಸಿಕೊಡ್ತಾರೆ. ಯಾವ ರೀತಿಯಾಗಿ ರುಕ್ಮಿಣೀ ದೇವಿಯರು ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡುವುದಕ್ಕಾಗಿ ಭಯವನ್ನು ನಟನೆ ಮಾಡ್ತಾರೆ, ಸ್ತ್ರೀಯಾ ಭೇತವ್ಯ ಅಂತ ಹೇಳಿ ಸ್ತ್ರೀ ಧರ್ಮವನ್ನು ತೋರಿಸುವುದಕ್ಕಾಗಿ ರುಕ್ಮಿಣೀ ದೇವಿಯರು ಆ ರೀತಿಯಾಗಿ ವಿಡಂಬನೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಶ್ರೀಮದ್ವಾದಿರಾಜ ತೀರ್ಥಗುರು ಸಾರ್ವಭೌಮರು ವಿದ್ಯಾ ದಾರಿದ್ರ್ಯದ ಮಾತುಗಳನ್ನಾಡಿ ಭಯವೇ ಇಲ್ಲದಂತಹ ಕ್ವಾಜ್ಞಾನ ಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ ಅಂತ ಆ ರೀತಿಯಾಗಿ ಮಹಾವೈಭವವಿರತಕ್ಕಂತಹ ಆ ದುರ್ಗಾದೇವಿಯ ಸ್ವರೂಪರಾದ ಶ್ರೀಮನ್ ಮಹಾಲಕ್ಷ್ಮೀ ದೇವಿಯರು ರುಕ್ಮಿಣೀ ದೇವಿಯರಾಗಿ ಅವತರಣ ಮಾಡಿ ಬಂದಾಗ ಭಯವಿದ್ದ ಹಾಗೆ ತೋರಿಸಿದ್ದಾರೆ. ವಿದ್ಯಾ ದಾರಿದ್ರ್ಯದ ಮಾತುಗಳನ್ನು ಆ ರೀತಿಯಾಗಿ ಆಡ್ತಾರೆ. ವಿದ್ಯಾ ದಾರಿದ್ರ್ಯವಿಲ್ಲದ ವಿದ್ಯೆಗೆ ಅಭಿಮಾನಿಗಳಾದ ವಿದ್ಯಾದೇವಿಯನ್ನೂ ನಿಯಮಿಸ್ತಕ್ಕಂತಹ ನಮ್ಮ ಶ್ರೀಮದ್ವಾದಿರಾಜ ತೀರ್ಥಗುರು ಸಾರ್ವಭೌಮರು ಯಾರಿಗಾಗಿ? ರುಕ್ಮಿಣೀ ದೇವಿಯರು ಸ್ತ್ರೀಯರಿಗಾಗಿ ಮಾಡಿದರು. ನಮ್ಮ ಶ್ರೀಮದ್ವಾದಿರಾಜ ತೀರ್ಥಗುರು ಸಾರ್ವಭೌಮರು ಕಲಿಯುಗದಲ್ಲಿ ಹುಟ್ಟಿ ಬರ್ತಕ್ಕಂತಹ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಆ ಮಾರ್ಗವನ್ನು ಮಾಡಿ ತೋರಿಸಿದರು. ಶ್ರೀಮದಾಚಾರ್ಯರಲ್ಲಿ ವಿನಮ್ರತೆ ಇದೆ ಅನ್ನೋದನ್ನು ದೋಷ ಅನ್ನುವ ಹಾಗೆ ಹೇಳಿ ಅದಕ್ಕಾಗಿ ರಾಜರು ರುಜುಗಳಲ್ಲ ಅಂತಾರೆ ಮಾಹುಲಿ ಆಚಾರ್ಯರು. ಹನುಮಂತ ದೇವರು, ಭೀಮಸೇನ ದೇವರು ಸುಗ್ರೀವರಲ್ಲಿ, ಧರ್ಮರಾಜರಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದರೋ, ಅವರ ಆಜ್ಞೆಗಳನ್ನು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದರೋ, ಆ ರೀತಿಯಾಗಿ ಈ ಸಿದ್ಧಾಂತದ ಮಹಾರಾಜರಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಸರ್ವಾತ್ಮನ ಆಶ್ರಯಿಸಬೇಕು ಅನ್ನುವುದನ್ನು ರಾಜರು ತೋರಿಸಿಕೊಡ್ತಾ ಇದ್ದಾರೆ. ಸ್ವಯಂ ಆಚರಣೆ ಮಾಡಿ ತಮ್ಮ ಭಕ್ತರಿಗೆ ತೋರಿಸಿಕೊಡ್ತಾ ಇದ್ದಾರೆ. ವಾದಿ ಮಧ್ವೋ ಯಸ್ಯ ರಾಜ ಅಂತ ಹೇಳಿ, ಮಹಾರಾಜೋ ಮಮ ಗುರುಹು ಅಂತ ಹೇಳಿ, ಸ್ವಸೇವಕ ಜನಖ್ಯಾತ್ಯೆ, ನಾನು ಅವರ ಸೇವಕ, ನನ್ನ ಖ್ಯಾತಿಗಾಗಿ ಈ ಕಾರ್ಯವನ್ನು ಶ್ರೀಮದಾಚಾರ್ಯರು ಮಾಡಿಲ್ಲ, ಅವರ ಅನುಗ್ರಹದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಇತ್ಯಾದಿಯಾಗಿ ಶ್ರೀಮದಾಚಾರ್ಯರು ಪ್ರತಿಯೊಬ್ಬರಿಗೂ ಅವರವರು ಮಾಡಬೇಕಾದ ಕಾರ್ಯಗಳನ್ನು ಇಟ್ಟಿದ್ದಾರೆ. ಮಾಡತಕ್ಕದ್ದು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ಶ್ರೀಮದ್ಭಾವಿ ಸಮೀರರು. ಇನ್ನೂ ಹೇಗೆ ದ್ರೌಪದೀ ದೇವಿಯರು ತಮ್ಮ ತಪ್ಪು ಇಲ್ಲದೇ ಇದ್ದರೂ ಸಹಿತ ಧರ್ಮರಾಜರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಕ್ಷಮಾಪಯಾಮಾಸ, ಕ್ಷಮೆಯನ್ನು ಕೇಳ್ತಾರೆ. ಆ ಕ್ರಮದೊಳಗೆ ಸ್ಖಾಲಿತ್ಯವೇ ಇಲ್ಲದೇ ಇದ್ದರು ನಮ್ಮ ಭಾವಿ ಸಮೀರ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಮಂದಮತಿ ಇಲ್ಲದೇ ಇದ್ದರೂ ಸಹಿತ ಯಥಾಮತಿ ಮಂದಮತಿಯಿಂದ ನಾನು ಮಾಡ್ತಾ ಇದ್ದೇನೆ ಇತ್ಯಾದಿಯಾಗಿ ಹೇಳಿ ಆಚಾರ್ಯರ ಶಾಸ್ತ್ರದಲ್ಲಿ, ಆಚಾರ್ಯರ ಪರಂಪರೆಯಲ್ಲಿ ವಿನಮ್ರತೆ ಇರಬೇಕು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಪರಮಾದ್ಭುತವಾದಂತಹ ಭಾಷ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆ ಎಚ್ಚರವಿರಬೇಕು ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಆ ಭಾವಿ ಸಮೀರರ ಚರ್ಯೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗದೆ ಅದನ್ನೇ ದೋಷ ಅಂತ ತೋರಿಸ್ತಾರೆ. ಇದೇ ಸಂದರ್ಭದಲ್ಲಿ ಆ ವಿದ್ಯಾ ದಾರಿದ್ರ್ಯದ ಬಗ್ಗೆ ಮಾತನಾಡಿ ಮಾಹುಲಿ ಆಚಾರ್ಯರು ಹೇಳ್ತಾರೆ, ತಮ್ಮಲ್ಲಿರುವ ವಾಸ್ತವ ವಿದ್ಯಾ ದಾರಿದ್ರ್ಯವನ್ನು ನಿವೇದಿಸಿಕೊಂಡಿದ್ದಾರೆ ಶ್ರೀಮದ್ಭಾವಿ ಸಮೀರರು ಅಂತ. ವಾಸ್ತವ ವಿದ್ಯಾ ದಾರಿದ್ರ್ಯ ಎಂತಹ ಸಾಹಸದ ಮಾತನ್ನಾಡಿದ್ದಾರೆ. ಆಡಿದ್ದಕ್ಕೆ ಈ ದಿವಸ ಏನು ಪರಿಸ್ಥಿತಿ ಬಂದಿದೆ ಸಮಗ್ರ ಉತ್ತರಾದಿಯರಿಗೆ ಅನ್ನೋದು ಸಮಾಜಕ್ಕೆ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ, ಉತ್ತರವಿಲ್ಲದೆ. ವಾಸ್ತವ ವಿದ್ಯಾ ದಾರಿದ್ರ್ಯ ರಾಜರಲ್ಲಿ ಹೇಳುವಂತಹ ವಿಷಯವ. ಒಬ್ಬ ಅಪರೋಕ್ಷ ಜ್ಞಾನಿಗೆ ವಾಸ್ತವ ವಿದ್ಯಾ ದಾರಿದ್ರ್ಯವಿರಲಿಕ್ಕೆ ಸಾಧ್ಯವ? ಆ ವಿದ್ಯಾ ದಾರಿದ್ರ್ಯ ದೋಷೇಣ ಅನ್ನುವುದು ಹರಿಭಕ್ತರ ಪ್ರಕರಣ ಅಂತ ಪರಿಸ್ಪಷ್ಟವಾಗಿ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು ತಿಳಿಸಿಕೊಡ್ತಾರೆ. ಸಂಪತ್ ಸ್ಥೈರ್ಯಾಯ ಚ ಹರಿಭಕ್ತೇನ ಸರ್ವೋತ್ತಮೋ ಹರಿರೇವ ಪ್ರಾರ್ಥ್ಯ ನಾಣ್ಯ ಇತ್ಯರ್ಥ ದೃಷ್ಟಾಂತಮಾಹ ಅಂತ ಹೇಳಿ ಆ ಪ್ರಕರಣವನ್ನು ತಿಳಿಸಿಕೊಡ್ತಾರೆ. ಸಮಗ್ರ ಪ್ರಕರಣ ಹರಿಭಕ್ತರ ಪ್ರಕರಣ. ಹರಿಭಕ್ತರಿಗಾಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿಕೊಡ್ತಾ ಇದ್ದಾರೆ. ಹೇಳಿಕೊಡ್ತಲೇ ಹೇಗೆ ನಮ್ಮ ಬ್ರಹ್ಮದೇವರು ಜಿತಂತೆ ಸ್ತೋತ್ರದಲ್ಲಿ ನಾವು ಮಾಡತಕ್ಕಂತಹ ಪ್ರಾರ್ಥನೆಯನ್ನು ನಮಗೆ ತಿಳಿಸಿಕೊಟ್ಟು, ಮಾಡಬೇಕಾದ ಪ್ರಾರ್ಥನೆಯನ್ನು ನಮಗೆ ತಿಳಿಸಿಕೊಟ್ಟು ತಮ್ಮ ಗುಣಗಳನ್ನು ಹೇಳ್ತಾರೆ. ಹಾಗೇ ತಮ್ಮ ಮಹಿಮೆಯನ್ನು ಅದೇ ಸಂದರ್ಭದಲ್ಲಿ ರಾಜರು ಪ್ರಕಟ ಮಾಡ್ತಾರೆ. ಯೋ ಯುಕ್ತಿ ಮಲ್ಲಿತೆ ಫುಲ್ಲ ಪಲ್ಲ ಉಲ್ಲಾಸ ವಲ್ಲಭ ಅಂಚಾಹಿ ವಂಚಂ ರಮ್ಯಂಚ ತಂಪ್ರಾಂಚಂ ತ್ವಂಚ ಸೌರಭೈಹಿ ಅಂತ ರಾಜರು ಹೇಳಿದರೆ ಯುಕ್ತಿಮಲ್ಲಿ ಅಂತ ಕರೆದು ಆ ಗ್ರಂಥಕ್ಕೆ ಆದೇಶವನ್ನು ಮಾಡ್ತಾರೆ.
ಜಡಕ್ಕೆ ಆದೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದೇಶ ಮಾಡ್ತಾ ಇರುವುದು ಹಾಗಾದರೆ ಗ್ರಂಥಾಭಿಮಾನಿನಿಗೆ. ಯಾರು ಯುಕ್ತಿಮಲ್ಲಿಕಾ ಗ್ರಂಥಕ್ಕೆ ಅಭಿಮಾನಿ? ಶ್ರೀ ಭಾರತೀ ದೇವಿಯರು. ಗ್ರಂಥಾಭಿಮಾನಿನಿ ಭಾರತೀ ಚ ಅಂತ ಸ್ಪಷ್ಟವಾಗಿ ಶ್ರೀ ಸುರೋತ್ತಮ ತೀರ್ಥ ಗುರುರಾಜರು ತಿಳಿಸಿ ಹೇಳ್ತಾರೆ. ತಿಳಿಸಿ ಹೇಳಿ ಸ್ವಕೃತ ಗ್ರಂಥಂ ಪ್ರತಿ ಬೋಧಯತಿ, ತಮ್ಮ ಗ್ರಂಥಕ್ಕೆ ಬೋಧನ ಮಾಡ್ತಾ ಇದ್ದಾರೆ. ಅರ್ಥಾತ್ ಗ್ರಂಥಾಭಿಮಾನಿನಿಯಾದ ಭಾರತೀ ದೇವಿಯರಿಗೆ ಬೋಧನ ಮಾಡ್ತಾ ಇದ್ದಾರೆ. ಭಾರತೀ ದೇವಿಯರಿಗೆ ಬೋಧನ ಮಾಡುವ, ಆದೇಶ ಮಾಡುವ ಅಧಿಕಾರ ಯಾರಿಗೆ? ಮತ್ತು ಯುಕ್ತಿಮಲ್ಲಿಕ ಯಾರ ಗ್ರಂಥ? ಅದು ರಾಜರ ಗ್ರಂಥ. ಅದಕ್ಕೆ ಅಭಿಮಾನಿತ್ವವನ್ನು ನೀಡಬೇಕಾದ್ರೆ ರಾಜರೇ ನೀಡಬೇಕು. ಅಭಿಮಾನಿನಿ ಯಾರು ಅಂತ ಹೇಳ್ತಾ ಇದ್ದಾರೆ? ಭಾರತೀ ದೇವಿಯರು ಅಂತ ಹೇಳ್ತಾ ಇದ್ದಾರೆ. ಭಾರತೀ ದೇವಿಯರಿಗೆ, ಸರಸ್ವತಿ ದೇವಿಯರಿಗೆ ಇದರ ಅಭಿಮಾನಿತ್ವವನ್ನು ನೀಡಬೇಕು ಅಂದರೆ ಭಾರತೀ ಸರಸ್ವತಿಯರಿಗಿಂತ ದೊಡ್ಡವರಾಗಿರಬೇಕು ನಮ್ಮ ಶ್ರೀಮದ್ ಭಾವಿ ಸಮೀರರು ಅನ್ನುವುದು ನಿರ್ಣಯವಾಗುತ್ತೆ. ಅದೇ ಪ್ರಕರಣದಲ್ಲಿ ವಿದ್ಯಾ ದಾರಿದ್ರ್ಯ ದೋಷೇಣ ಅನ್ನುವಂತಹ ಪ್ರಕರಣದಲ್ಲಿ. ಮತ್ತು ಶ್ರೀ ನ್ಯಾಯ ರತ್ನಾವಲಿಯಲ್ಲಿ ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಹೇಳ್ತಾರೆ, ವಾದಿರಾಜೇನ ರಚಿತಾಂ ನ್ಯಾಯ ರತ್ನಾವಲಿ ಮಿಮಾಂ ಸಂಗೃಹ್ಣತ ಸಭಾ ಮಧ್ಯೆ ವಾಗ್ದಾರಿದ್ರ್ಯಂ ನ ವಿದ್ಯತೆ. ಈ ಗ್ರಂಥವನ್ನು, ನನ್ನ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸಭೆಯ ಮಧ್ಯದಲ್ಲಿ ನಿಮಗೆ ವಾಗ್ದಾರಿದ್ರ್ಯವಿರುವುದಿಲ್ಲ. ನಾನು ರಚನೆ ಮಾಡಿದಂತಹ ಈ ಸ್ತೋತ್ರವನ್ನು ಪಠಣ ಮಾಡಿ ದಶಶ್ಲೋಕಿಂ ಪಠನ್ನೇತಾಂ ಅನಂತ ಶ್ಲೋಕ್ಯ ಹೋ ಭವೇತ್. ಭಗವಂತನನ್ನು ಸ್ತೋತ್ರ ಮಾಡುವ, ಅನಂತ ಕಾಲದವರೆಗೆ ಸ್ತೋತ್ರ ಮಾಡುವ, ಅನಂತ ಶ್ಲೋಕಗಳಿಂದ ಸ್ತೋತ್ರ ಮಾಡುವ ಯೋಗ್ಯತೆ ನಿಮಗೆ ಒದಗಿ ಬರ್ತದೆ ಅಂತ ರಾಜರು ಹೇಳ್ತಾ ಇದ್ದಾರೆ. ರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡುವವರಿಗೆ ವಾಗ್ದಾರಿದ್ರ್ಯವಿರುವುದಿಲ್ಲ, ಭಗವಂತನ ಸ್ತೋತ್ರ ಮಾಡುವ ಸೌಭಾಗ್ಯ ಬರ್ತದೆ. ಅಂಥದ್ದರಲ್ಲಿ ಅಂಥ ರಾಜರಿಗೆ ವಿದ್ಯಾ ದಾರಿದ್ರ್ಯವಿರಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಕೇಳಿದ್ದೇವೆ. ಉತ್ತರವಿಲ್ಲದೆ ಕುಳಿತಿದ್ದಾರೆ ರುಜುತ್ವ ವಿರೋಧಿಗಳು. ಇನ್ನು ನಮ್ಮ ಸ್ವಯಂ ಶ್ರೀಮದ್ ಭಾವಿ ಸಮೀರರು ಹೇಳ್ತಾರೆ, ಅನುತ್ತೀರ್ಣ ಸ್ವಯಂ ಪಂಕಾತ್ ಕಿಮನ್ಯೋತ್ತಾರಕೋ ಭವೇತ್. ತಾನೇ ಕೆಸರಿನಲ್ಲಿ ಮುಳುಗಿದವ ಇನ್ನೊಬ್ಬರನ್ನು ಕೆಸರಿನಿಂದ ತೆಗಿತಾನೇನು? ಕೆಸರಿನಿಂದ ಹೊರತರಲಿಕ್ಕೆ ಸಾಧ್ಯವಿಲ್ಲ. ಆದರೆ ರಾಜರು ಹೇಳ್ತಾ ಇದ್ದಾರೆ, ನನ್ನ ಗ್ರಂಥವನ್ನು ಪಠಣ ಮಾಡುವವರಿಗೆ ವಾಗ್ದಾರಿದ್ರ್ಯವಿರೋದಿಲ್ಲ ಅಂತ ಅಂದ ಮೇಲೆ ಅವರ ಬಳಿಯಲ್ಲಿ ವಾಗ್ದಾರಿದ್ರ್ಯವಿಲ್ಲ, ವಿದ್ಯಾ ದಾರಿದ್ರ್ಯವಿಲ್ಲ ಅನ್ನೋದು ನಿರ್ಣಯವಾಗುತ್ತೆ. ಅವರ ಗ್ರಂಥಗಳು ಅವುಗಳಿಗೆ ಸಾಕ್ಷಿಯಾಗಿವೆ. ನಮ್ಮ ಶ್ರೀಮಟ್ಟಿಕಾಕೃತ್ಪಾದರು ವ್ಯವಸ್ಥೆ ಮಾಡಿಕೊಡ್ತಾರೆ. ಯೋ ಯದನರ್ಥವಾನ್ ನಾಸೌ ತನ್ನಿವರ್ತನೆ ಶಕ್ತಃ ಯಥಾ ದರಿದ್ರೋ ದಾರಿದ್ರ್ಯ ನಿವರ್ತನೆ. ಸ್ವಯಂ ದರಿದ್ರನಾದವನು ಮತ್ತೊಬ್ಬರ ದಾರಿದ್ರ್ಯ ನಿವರ್ತನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಆ ಯುಕ್ತಿಯನ್ನು ತಿಳಿಸಿಕೊಡ್ತಾರೆ ನಮ್ಮ ಶ್ರೀಮಟ್ಟಿಕಾಕೃತ್ಪಾದರು. ಮತ್ತು ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ, ದಾರಿದ್ರ್ಯ ದುಃಖಂ ಜಿಹಾಸವಃ ವದಾನ್ಯಂ ರಾಜಾದ್ಯ ವಿವೇದಿವ. ದಾರಿದ್ರ್ಯವನ್ನು ಪರಿಹಾರ ಮಾಡಿಕೊಳ್ಳಬೇಕಾದರೆ ಧನವಂತರ ಬಳಿಗೆ ಹೋಗಬೇಕು ಅಂತ. ಹೀಗಾಗಿ ರಾಜರಲ್ಲಿ ವಿದ್ಯಾ ದಾರಿದ್ರ್ಯವಿಲ್ಲ ಅನ್ನೋದು ಆ ಶ್ರೀಮಟ್ಟಿಕಾಕೃತ್ಪಾದರ ಪರಮಮಂಗಲ ಯುಕ್ತಿಗಳು ನಮಗೆ ಸಮರ್ಥನೆ ಮಾಡಿಕೊಡ್ತವೆ. ಅವರ ಗ್ರಂಥಗಳೇ ಅವುಗಳಿಗೆ ಸಾಕ್ಷಿಯಾಗಿವೆ. ಇನ್ನು ಮಾಹುಲಿ ಆಚಾರ್ಯರ ಏನು ಆ ಕುತ್ಸಿತ ಸ್ವರೂಪ ಚಿಂತನದ ಪುಸ್ತಕವಿದೆ, ಆ ಪುಸ್ತಕದ ಜೀವಾಳವಿರುವುದು ಅದರ 14ನೆಯ ಪುಟದಲ್ಲಿ. ನಮ್ಮ ಶ್ರೀಮದ್ ಭಾವಿ ಸಮೀರರು ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂತಹ ಮಾತುಗಳನ್ನೆಲ್ಲ ತೆಗೆದುಕೊಂಡು ಅದರಲ್ಲಿ ದೋಷಗಳನ್ನೆಲ್ಲ ಆರಿಸಿ, ಈ ದೋಷಗಳು ರಾಜರಲ್ಲೇ ಇವೆ, ರಾಜರೇ ಹೇಳಿದ್ದಾರೆ ನೋಡಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ಮತ್ತು ಏನೆಲ್ಲ ಗುಣಗಳಿವೆ ಅವೆಲ್ಲವನ್ನು ಮರೆಮಾಚಿ ವಂಚನೆ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಸಮಗ್ರ ಸಮಾಜಕ್ಕೆ ಅದು ಸ್ಪಷ್ಟವಾಗಿದೆ. ಈ ಏನು ರಾಜರ ಮಾತುಗಳಿವೆ ಇವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ಸ್ವಯಂ ರಾಜರು ತಮ್ಮ ಗ್ರಂಥ ಶ್ರೀಮತ್ ಸರಸಭಾರತಿ ವಿಲಾಸದಲ್ಲಿ ತಿಳಿಸಿ ಹೇಳಿದ್ದಾರೆ. ವ್ಯದರ್ಶಯತ್ ಸ್ವದೋಷನ್ನಃ ಕುಲವೃದ್ಧೋ ಗುರುಶ್ಚ ಅಂತ ಬ್ರಹ್ಮದೇವರು ಜಿತಂತೆ ಸ್ತೋತ್ರದಲ್ಲಿ ಯಾವ ರೀತಿಯಾಗಿ ದೋಷಗಳನ್ನು ಹೇಳಿಕೊಂಡಿದ್ದಾರೆ. ಕೃಶಂ ಕೃತಘ್ನಂ ದುಷ್ಕರ್ಮ ಕಾರಿಣಂ ಅಂತ ಹೇಳಿ, ನೃಶಂಸ ಪಾಪಕೃತ್ ಕ್ರೂರ ಅಂತ ಹೇಳಿ ಬ್ರಹ್ಮದೇವರು ಹೇಳಿಕೊಂಡಿದ್ದಾರೆ. ಬ್ರಹ್ಮದೇವರಲ್ಲ ದೋಷಗಳಿದೆಯೋ? ಇಲ್ಲ. ಆದರೂ ರಾಜರು ಹೇಳಿದರು ವ್ಯದರ್ಶಯತ್ ಸ್ವದೋಷಾನ್ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸ್ವದೋಷಾನ್ ಅಂತ ತಮ್ಮವರಿಗಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ಬ್ರಹ್ಮದೇವರು, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಅದರಲ್ಲಿ ತಮ್ಮ ಗುಣಮಾಹತ್ಯಗಳನ್ನು ಹೇಳಿಕೊಂಡಿದ್ದಾರೆ. ಹೇಗೆ ಜಿತಂತೆ ಸ್ತೋತ್ರವನ್ನು ನಾವು ಅರ್ಥ ಮಾಡಿಕೊಳ್ತೇವೆ? ಅವರು ನಮ್ಮ ಕುಲವೃದ್ಧರು, ರುಜುಕುಲದ ವೃದ್ಧರು, ಅವರ ಆಚಾರ ಅದು ಗುರುಗಳು ಮಾಡಿದ ಆಚಾರ, ಕುಲಾಚಾರವದು ನಾನು ಪಾಲನೆ ಮಾಡ್ತಾ ಇದ್ದೇನೆ ಅಂತಾರೆ ನಮ್ಮ ರಾಜರು. ಈ ಮಾತನ್ನೆಲ್ಲ ಈಗ ವಿವರವಾಗಿ ತಿಳಿದಿದ್ದೇವೆ. ಇಷ್ಟು ಸ್ಪಷ್ಟವಾಗಿ ರಾಜರು ಹೇಳಿದರು. ಅದನ್ನು ಮುಚ್ಚಿ ಹಾಕಲಿಕ್ಕಾಗಿ ಸಮಗ್ರ ರುಜುತ್ವವನ್ನು, ಏನು ಈ ರಾಜರ ರುಜುತ್ವ ಎಂಬ ಮಹಾಪರ್ವತವಿದೆ, ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನವೆಂಬ ಪ್ರಮಾಣ ಪರ್ವತವಿದೆ, ಇದನ್ನು ಅಲ್ಲಾಡಿಸಲಿಕ್ಕೆ ತರೆಗೆಲೆಯಂತಹ 2 ಕುಯುಕ್ತಿಗಳನ್ನು ತೆಗೆದುಕೊಂಡು ಬರ್ತಾರೆ ಮಾಹುಲಿ ಆಚಾರ್ಯರು.
ಮಾಹುಲಿ ಆಚಾರ್ಯರು ಬರೀತಾರೆ, ಸ್ತೋತ್ರಗಳು ಪರರಿಗಾಗಿ ರಚಿತವಾಗಿರುತ್ತವೆ. ನೃಶಂಸ ಪಾಪಕೃತ್ ಕ್ರೂರಃ ಅಂತ ಬ್ರಹ್ಮದೇವರು ಹೇಳಿದ್ದಾರಲ್ಲ, ಅಂದರೆ ಅದು ಪರರಿಗಾಗಿ ರಚನೆಯಾಗುವುದು. ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರ್ತವೆ. ಮೊದಲ ಕುಯುಕ್ತಿ. ಅವುಗಳಲ್ಲಿನ ಹೇಳಿದ ದೋಷಗಳು ಸ್ತುತಿಕಾರರಿಗೆ ಸಂಬಂಧವಿಲ್ಲ. ಬರೆದು ಬಿಡ್ತಾರೆ ಮಾಹುಲಿ ಆಚಾರ್ಯರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯಾಗ್ನಿ ಅದನ್ನು ಭಸ್ಮ ಮಾಡ್ತದೆ. ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃತ್ವಾ ವಿಷ್ಣೋ ಸದೈತ್ಯತನಯೋ ಹರಿಣಾವಿತೋಭೂತ್. ಆ ಪ್ರಹ್ಲಾದರಾಜರು ಸ್ವಾತ್ಮಾವನಾರ್ಥಂ, ತಮ್ಮ ರಕ್ಷಣೆಗಾಗಿ ಸ್ತುತಿಂ ಕೃತ್ವ ಶ್ರೀಮದ್ ಆಚಾರ್ಯರ ನಿರ್ಣಯ ಕೊಟ್ಟಿದ್ದಾರೆ. ಮಾಹುಲಿ ಆಚಾರ್ಯರು ಮಧ್ವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ. ಸ್ತೋತ್ರಗಳು ಪರರಿಗಾಗಿ ರಚಿತವಾಗ್ತವೆ. ನೋಡಿ ಹೇಗೆ ರಾಜರ ದ್ರೋಹವನ್ನು ಮಾಡಲಿಕ್ಕೆ, ರಾಜರ ದ್ವೇಷವನ್ನು ಮಾಡಲಿಕ್ಕೆ ಶ್ರೀಮನ್ ಮಧ್ವ ಸಿದ್ಧಾಂತವೂ ಇವರಿಗೆ ಲೆಕ್ಕಕ್ಕಿಲ್ಲ. ಶ್ರೀಮನ್ ಮಧ್ವ ಸಿದ್ಧಾಂತವೂ ಲೆಕ್ಕಕ್ಕಿಲ್ಲ ಇವರಿಗೆ. ಪ್ರಹ್ಲಾದರಾಜರು ತಮಗಾಗಿ ಸ್ತೋತ್ರ ರಚನೆ ಮಾಡಿಕೊಂಡಿದ್ದಾರೆ. ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯರು. ಇವರು ಹೇಳ್ತಾರೆ ಸ್ತೋತ್ರಗಳು ಪರರಿಗಾಗಿ ರಚಿತವಾಗಿರ್ತವೆ. ನಮ್ಮ ಧರ್ಮರಾಜರು ದುರ್ಗಾದೇವಿಯರನ್ನು ಪ್ರಾರ್ಥನೆ ಮಾಡ್ತಾರೆ. ಮಾಡಬೇಕಾದ್ರೆ ಹೇಳ್ತಾರೆ, ಸೋಹಂ ರಾಜ್ಯಾತ್ ಪರಿಭ್ರಷ್ಟ ಶರಣಂ ತ್ವಾಂ ಪ್ರಪನ್ನವಾನ್ ಮಮಾಪಿ ವಿಜಯನ್ ದೇಹಿ ವರದಾ ತ್ವಂಚ ಸಾಂಪ್ರತಂ. ನಾನು ರಾಜ್ಯದಿಂದ ಪರಿಭ್ರಷ್ಟನಾಗಿದ್ದೇನೆ. ಇದು ನಮಗಾಗಿ ಹೇಳಿಕೊಟ್ಟದ್ದ. ಮತ್ತು ಅದೇ ಧರ್ಮರಾಜರು ಸೂರ್ಯದೇವರ ಪ್ರಾರ್ಥನೆಯನ್ನು ಮಾಡ್ತಾರೆ. ತ್ವಂ ಮಮಾಪ್ಯನ್ನ ಕಾಮಸ್ಯ ಸರ್ವಾತಿಥ್ಯಂಚಿಕೀರ್ಷತಃ ಅನ್ನಮನ್ನಪತೆ ದಾತುಮಭಿತ ಶ್ರದ್ಧೆಯಾರ್ಹಸಿ. ನನಗೆ ಅನ್ನ ಬೇಕಾಗಿದೆ, ಅನ್ನವನ್ನು ನೀಡು, ಅನ್ನದಾನ ಮಾಡುವುದಕ್ಕಾಗಿ ಅನ್ನ ಬೇಕಾಗಿದೆ ಅಂತ ಅಕ್ಷಯ ಪಾತ್ರೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಅಕ್ಷಯ ಪಾತ್ರೆಯ ಪ್ರಾರ್ಥನೆ ನಮಗಾಗಿ ಮಾಡಿದ್ದ. ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ ಋಜುತ್ವ ವಿರೋಧಿಗಳು. ಕ್ವಾಹಂ ರಜ ಪ್ರಭವ ಈಶ ತಮೋಧಿಕೇಸ್ಮಿನ್ ಜಾತಸ್ಸುರೇತರ ಕುಲೆ ಕ್ವತವಾನುಕಂಪ. ಪ್ರಹ್ಲಾದರಾಜರು ಹೇಳಿದ್ದಾರೆ, ಅಸುರರ ಕುಲದಲ್ಲಿ ಹುಟ್ಟಿ ಬಂದಿದ್ದೇನೆ ಅಂತ. ನಮಗಾಗಿ ಹೇಳಿದ್ದಾರ? ಜಿಜೀವಿಷೇನಾಹಂ ಅಂತ ಗಜೇಂದ್ರರು ಹೇಳ್ತಾರೆ. ಜಿಜೀವಿಷೇಚ್ಛದಂ ಸಮಾಹ ಅಂತ ಸ್ವಯಂಭೂಮನು ಆದೇಶ ಮಾಡ್ತಾರೆ ಉಪನಿಷತ್ತಿನೊಳಗೆ. ಪುಟ್ಟ ಮಕ್ಕಳಿಗೆ ಹೇಳ್ಕೊಡ್ತೇವೆ ನಾವು, ನಮ್ಮ ಕುಲವನ್ನು ಬೆಳೆಸಬೇಕಾದ ಮಕ್ಕಳಿಗೆ ಜಿಜೀವಿಷೇನಾಹಂ ಅಂತ ಸ್ತೋತ್ರವನ್ನು ಹೇಳಿಕೊಡ್ತೇವೆ. ನಮಗಾಗಿ ಪ್ರಾರ್ಥನೆಯಾದು, ನಮಗೆ ಶೃಂಗಾರದ ಅನುಭವವನ್ನು ನೀಡು ಅಂತ ಹೇಳಿ ಸುರತಕ್ಕಾಗಿ ಗೋಪಿಕಾಸ್ತ್ರೀಯರು ಪ್ರಾರ್ಥನೆ ಮಾಡಿದ್ದಾರೆ. ಕೃಂಧಿರ್ಹಿಚ್ಚಯಂ ನಸ್ತನೇಶು ಚರಣ ಪಂಕಜ ಮರ್ಪಯ ಫಣಿಪಣಾರ್ಪಿತಂತೆ ಪದಾಂಬುಜಂ ತೃಣುಕುಚೇಶು ನಃ ಇತ್ಯಾದಿಯಾಗಿ, ಹಿತವ ಯೋಷಿತಃ ಕಸ್ತ್ಯಜೇನ್ನಿಶಿ ಇತ್ಯಾದಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ ನಮಗಾಗ. ಮಾಹುಲಿ ಆಚಾರ್ಯರು ಬರೀತಾರೆ, ಸ್ತೋತ್ರದಲ್ಲಿ ಹೇಳಿಕೊಂಡಂತಹ ದೋಷ ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ, ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರುತ್ತವೆ. ಇನ್ನೊಂದು ಕ್ಷುದ್ರ ಆಕ್ಷೇಪವನ್ನು ಮಾಡಲಿಕ್ಕೆ ಬಂದರು ಇವರ ಕಡೆಯವರು. ಅಲ್ಲಿ ಪರರಿಗಾಗಿ ಅಂತ ಹೇಳಿದರೆ ನೀವು ಪರರಿಗಾಗಿಯೇ ಅಂತ ಹೇಳ್ತೀರಿ. ಮಾಹುಲಿ ಆಚಾರ್ಯರ ಮಾತನ್ನೇ ತೆಗೆದು ತೋರಿಸಲಾಯಿತು. ಸರ್ವಾಣಿ ವಾಕ್ಯಾನಿ ಸಾವಧಾರಣಾನಿ, ಎಲ್ಲ ವಾಕ್ಯಗಳೂ ಸಹಿತ ನಿಶ್ಚಯಾತ್ಮಕವಾಗಿಯೇ ಇರ್ತದೆ ಅನ್ನುವಂತಹ ಶ್ರೀಮದ್ ಆಚಾರ್ಯರ ಸಿದ್ಧಾಂತ, ವ್ಯಾಕರಣ ಸಿದ್ಧಾಂತವನ್ನು ತೋರಿಸಿಕೊಟ್ಟದ್ದಾಯಿತು. ಮಾಹುಲಿ ಆಚಾರ್ಯರು ಮತ್ತೊಂದು ಮಾತು ಹೇಳ್ತಾರೆ, ಗ್ರಂಥದಲ್ಲಿ ಹೇಳಿಕೊಂಡ ದೋಷ ಗ್ರಂಥಕಾರರಿಗೇ ಸಂಬಂಧಿಸಿದ್ದು. ಸ್ತೋತ್ರದಲ್ಲಿ ಹೇಳಿದ್ದು ಸ್ತುತಿಕಾರರಿಗಲ್ಲ, ಗ್ರಂಥದಲ್ಲಿ ಹೇಳಿಕೊಂಡ ದೋಷ ಗ್ರಂಥಕಾರರಿಗೇ ಸಂಬಂಧಿಸಿದ್ದು. ಬರೀತಾರೆ, ಶ್ರೀ ವಾದಿರಾಜರು ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಲ್ಲಿ ತಮ್ಮ ಕುರಿತಾಗಿ ಹೇಳಿಕೊಂಡ ದೋಷಗಳು ಶ್ರೀ ವಾದಿರಾಜರಿಗೆ ಸಂಬಂಧಿಸಿದ್ದಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಇದು ಶ್ರೀ ವಾದಿರಾಜರಿಗೇ ಸಂಬಂಧಿಸಿದ್ದು. ಗ್ರಂಥಗಳಲ್ಲಿ ಹೇಳಿಕೊಂಡ ದೋಷ ಅವರಿಗೆ, ಗ್ರಂಥಕಾರರಿಗೆ ಸಂಬಂಧಿಸುವುದಾದರೆ ಸಂಸಾರ ಸಾಗರೇ ಮಗ್ನಸ್ಯ ಅಂತ ನಮ್ಮ ಶ್ರೀಮದಾಚಾರ್ಯರು ಹೇಳಿಕೊಂಡಿದ್ದಾರೆ ಶ್ರೀಮನ್ಯಾಯ ವಿವರಣ ಗ್ರಂಥದಲ್ಲಿ. ಅದು ಅವರಿಗೆ ಸಂಬಂಧಿಸಿದ್ದ. ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ, ಯನ್ಮಾದೃಶೋಪಿ ಯತತೆ ತದತೀವ ಹಾಸ್ಯಂ ಸ್ಖಲನ್ನಪ್ಯೇತಸ್ಮಾತ್ ಜಗತಿ ನಹಿ ನಿಂದ್ಯೋಸ್ಮಿ ವಿದುಷಾಂ. ಯನ್ಮಾದೃಶೋಪಿ ಯತತೆ, ನಾನು ಶ್ರೀಮದಾಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯೋದು ಹಾಸ್ಯಾಸ್ಪದ ಅಂತಾರೆ. ಹಾಸ್ಯಾಸ್ಪದವಾದ ಗ್ರಂಥದಲ್ಲಿ ಹೇಳಿದ ದೋಷ ಅವರಿಗದು ಅನ್ವಯವಾಗುತ್ತಾ? ಪ್ರಶ್ನೆ ಕೇಳಲಾಗಿದೆ, ಉತ್ತರವಿಲ್ಲದೆ ಕುಳಿತುಕೊಂಡಿದ್ದ. ಹೀಗೆ ಸ್ತೋತ್ರದಲ್ಲಿ ಹೇಳಿಕೊಂಡಿದ್ದವರಿಗೆಲ್ಲ ಗ್ರಂಥದಲ್ಲಿ ಹೇಳಿಕೊಂಡಿದ್ದವರಿಗೆ ಅಂತ ಸ್ತೋತ್ರ ಬೇರೆ ಗ್ರಂಥ ಬೇರೆ ಅಂತ ಹೇಳ್ತಾರೆ. ಸ್ತೋತ್ರ ಬೇರೆ ಗ್ರಂಥ ಬೇರೆ ಅಂತಾದರೆ ದ್ವಾದಶ ಸ್ತೋತ್ರ ಸರ್ವಮೂಲ ಗ್ರಂಥವಲ್ಲವ. ಒಂದೇ ವಂದ್ಯಂ ಅನ್ನೋದು ಆಚಾರ್ಯರ ಗ್ರಂಥ ಅನ್ನೋದನ್ನು ಸ್ವಯಂ ಭಾವಿಸಮೀರರು ಹೇಳಿದ್ದಾರೆ. ಒಂದೇ ವಂದ್ಯಮಿತಿ ಸ್ತುತೇ ಅನ್ಯಥಾ ಮಧ್ವಕೃತಿತಾ ನಿರ್ಣಯ ಕಿಂಕೃತಸ್ತವ ಅಂತ ಹೇಳಿ ಕೃತಿ ಎನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಗ್ರಥಿತ ಬದಲ ಸನ್ಮಾಲಯ ತ್ವೇತಯಾಯ ಅಂತ ವಾಯುಸ್ತುತಿಯನ್ನು ಗ್ರಂಥ ಅಂತ ಕರೆದಿದ್ದಾರೆ.
ಸಕಲ ವೇದಗಳೂ ಸಹಿತ ಸ್ತೋತ್ರ. ವೇದಗಳೆಲ್ಲ ಗ್ರಂಥ, ವೇದಗಳು ಗ್ರಂಥ ತಾನೆ. ಆ ಗ್ರಂಥಗಳನ್ನು ಸ್ತೋತ್ರ ಅಂತ ಕರೆದಿದ್ದಾರೆ ಆಚಾರ್ಯರು. ಗಿರಾಂ ವಾಹಕತೆ ಸ್ತೋತ್ರಂ ಅಖಿಲಂ ವೇದ ವೈದಿಕಂ ಅಂತ ಹೇಳಿ ಈಶಾವಾಸ್ಯೋಪನಿಷತ್ತು ಗ್ರಂಥ, ಅದನ್ನೇ ಸ್ತೋತ್ರ ಅಂತ ಕರೆದಿದ್ದಾರೆ ಆಚಾರ್ಯರು. ಈಶಾವಾಸ್ಯಾದಿಭಿರ್ಮಂತ್ರೈ ತುಷ್ಟಾವ ಅವಹಿತಾತ್ಮನ ಸ್ತೋತ್ರಂ ಶ್ರುತ್ವೈವ ಯಜ್ಞೇನ ಅಂತ ಆಚಾರ್ಯರು ಪ್ರಯೋಗವನ್ನು ಮಾಡ್ತಾರೆ. ಸ್ತೋತ್ರ ಅಂತ ಕರೀತಾರೆ. ಈ ಪ್ರಶ್ನೆಗಳನ್ನು ಕೇಳಲಾಗಿದೆ, ಉತ್ತರವಿಲ್ಲದೆ ಕುಳಿತಿದ್ದಾರೆ ಮಾಹುಲಿ ಆಚಾರ್ಯರು. ಮಾಹುಲಿ ಆಚಾರ್ಯರು ಮುಂದುವರೆದು ಹೇಳ್ತಾರೆ, ಸ್ವರೂಪದ ಮರೆ ಇದು ಧರ್ಮ ಸಾಧನ ಅಂತ ಹೇಳಿ ಶ್ರೀಮದ್ ಆಚಾರ್ಯರ ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಈ ಧರ್ಮಾನುಷ್ಠಾನವನ್ನು ಭಗವಂತನೇ ಆಚರಿಸಿ ತೋರಿಸ್ತಾನೆ. ತನ್ನ ಸ್ವರೂಪವನ್ನು ಮರೆಮಾಚ್ತಾನೆ, ತೋರಗೊಡುವುದಿಲ್ಲ. ದೇವತೆಗಳೂ ಸಹಿತ ಅದನ್ನು ಆಚರಣೆ ಮಾಡಿ ತೋರಿಸ್ತಾರೆ. ಭೀಮ ಹನುಮಂತರ ದೃಷ್ಟಾಂತದಲ್ಲಿ ನಾವು ಅದನ್ನು ಕಂಡಿದ್ದೇವೆ. ಇನ್ನು ಅಧಮ ದೇವತಾ ಯಾಚನೆ ಅನ್ನಂತ ಹೇಳಿ ಆ ಎಲ್ಲ ಮಾತುಗಳನ್ನು ಉಲ್ಲೇಖ ಮಾಡ್ತಾರೆ. ಸ್ಥಾನ ಧರ್ಮ ಪರಿಪಾಲನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತರಿಗೆ ಮಾರ್ಗ, ನಾವು ಯಾವ ದೇವತೆಗಳನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಯದವರು, ಯಾವ ರೀತಿಯಾಗಿ ರುದ್ರದೇವರ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ಆ ರುದ್ರದೇವರ ವಾಹನವಾದ ನಂದಿಯ ಪ್ರಾರ್ಥನೆಯನ್ನು ಮಾಡಬೇಕು, ಕಾವೇರಿಯ ಪ್ರಾರ್ಥನೆ ಹೇಗೆ ಮಾಡಬೇಕು, ನದಿಗಳ ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವುದೂ ತಿಳಿಯದವರು ನಮಗೆ ತೋರಿಸಿಕೊಡ್ತಾರೆ. ನಮ್ಮ ಶ್ರೀಮದ್ ಟೀಕಾಕೃತ್ಪಾದರನ್ನು ನವವೃಂದಾವನದಲ್ಲಿ ಹೇಗೆ ಸ್ತೋತ್ರ ಮಾಡಬೇಕನ್ನೋದನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ನಮಗಾಗಿ, ಭಕ್ತರಿಗಾಗಿ ತೋರಿಸಿಕೊಟ್ಟಿದ್ದಾರೆ. ಮಾಹುಲಿ ಆಚಾರ್ಯರು ಮತ್ತೊಂದು ಘೋರ ಅಪರಾಧ, ಘೋರಾತಿ ಘೋರ ಅಪರಾಧ, ಮಹಾನುಭಾವರ ಕುರಿತು ಮಾತನಾಡಬೇಕಾದರೆ ಯಾವ ಎಚ್ಚರ ಇರಬೇಕು ಅಂತ ಶ್ರೀಮದ್ ಆಚಾರ್ಯರ ಮೇಲಿಂದ ಮೇಲೆ ಹೇಳ್ತಾರೆಯೋ ಆ ಎಚ್ಚರವನ್ನು ಬಿಟ್ಟು ಶ್ರೀಮದ್ ಭಾವಿ ಸಮೀರರಿಗೆ ಧರ್ಮ ತತ್ವಗಳಲ್ಲಿ ಸಂಶಯವಿದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಮಾಣವಾಗಿ ಒಂದು ಪ್ರಕ್ಷಿಪ್ತ ವಾಕ್ಯವನ್ನು ಕೊಡ್ತಾರೆ. 80ಕ್ಕೆ 25 ಸೇರಿಸಿದರೆ 110 ಅಂತ ಬರೆದಂತಹ ಅಭಗ್ನಿ ರಣಬೋಹಂಕರನ್ ಅನ್ನೋದು ಶ್ರೀಮದಾಚಾರ್ಯರ ವಾಕ್ಯ. ಅದನ್ನು ಭಾಗವತದ ವಾಕ್ಯ ಅಂತ ಭ್ರಾಂತನಾದ ಒಬ್ಬ ಪ್ರಕ್ಷೇಪಕಾರ ಮಾಡಿದ ಪ್ರಕ್ಷೇಪವನ್ನಿಟ್ಟುಕೊಂಡು ಈ ಗುರು ಶಿಷ್ಯರು ಮಾಹುಲಿ ಆಚಾರ್ಯರು ಮತ್ತು ಮದಭಾವಿಯವರು ರಾಜರಲ್ಲಿ ಅಸ್ಮದೀಯ ಮನೋದೋಷಾತ್ ಅಂತ ಹೇಳಿ ರಾಜರು ದೋಷ ಹೇಳಿಕೊಂಡಿದ್ದಾರೆ, ಅವರಲ್ಲಿ ಮನೋದೋಷವಿದೆ, ಅವರಿಗೆ ಸಂಶಯವಿದೆ ಇತ್ಯಾದಿಯಾಗಿ ಬರೀತಾರೆ. ಅದು ಯಾವ ರೀತಿಯಾಗಿ ಪ್ರಕ್ಷಿಪ್ತ ಅನ್ನೋದು ಸಮಾಜ ಸ್ಪಷ್ಟವಾಗಿ ಕಂಡಿದೆ. ಇದರ ಜೊತೆಯಲ್ಲಿ ಸಾಕ್ಷಾತ್ ರಾಜರ ವಚನವಿದೆ. ಯಂ ಚಿನ್ಮಯ ಸನ್ಮೂರ್ತೆ ಧರ್ಮಂ ಕುರ್ಮಸ್ತವಾಜ್ಞೆಯ ತಂಘ್ನಂತ್ಯಸುರಾ ಕಿಂ ತದ್ಧಂತ ತ್ವಂ ತಾನ್ನ ಕೃಂತಸಿ. ಓ ಭಗವಂತ, ನಾವು ಮಾಡಿದಂತಹ ಏನು ಧರ್ಮಾಚರಣೆ ಇದೆ ಅದನ್ನು ನಾಶ ಮಾಡಲಿಕ್ಕಾಗಿ ಬರ್ತಾರೆ ದೈತ್ಯರು. ಅವರ ಪ್ರಯತ್ನವನ್ನೂ ನೀನು ನಾಶ ಮಾಡ್ತೀಯ, ಅವರನ್ನೂ ನಾಶ ಮಾಡ್ತೀಯ ಅಂತ ರಾಜರು ತಮ್ಮ ಧರ್ಮಾಚರಣೆ ಎಂದಿಗೂ ನಾಶವಾಗುವುದಿಲ್ಲ ಅನ್ನುವುದನ್ನು ತಿಳಿಸಿ ಹೇಳ್ತಾರೆ. ಮತ್ತು ಧರ್ಮದ ನಾಶವಾಗುವುದೇ ಅಸುರಾವೇಶದಿಂದ, ಆ ಅಸುರಾವೇಶವೇ ಇಲ್ಲ ಅನ್ನುವ ಮಾತನ್ನು ರಾಜರು ತಿಳಿಸಿ ಹೇಳ್ತಾರೆ. ತ್ವದ್ದತ್ತ ಪುಣ್ಯವಿತ್ತಮ್ಮೆ ಸದ್ಯ ಪಾಪೈರಪಾಹರನ್ ಕ್ರುದ್ಧ ದೈತ್ಯ ನ ದೈತ್ಯಾರೇ. ಮದಭಾವಿಯವರು ಇಲ್ಲಿ ನ ಅನ್ನೋದನ್ನು ತೆಗೆದು ರಾಜರಿಗೆ ಪುಣ್ಯನಾಶವಿದೆ ಅಂತ ಹೇಳಿದರು. ನೋಡಿ, ಎಂಥ ವಿಚಿತ್ರವಾದ ಪ್ರಕ್ಷೇಪ ವಿಕ್ಷೇಪಗಳನ್ನು ಇವರು ಮಾಡ್ತಾರೆ. ಕಣ್ಣಿಗೆ ಕಾಣುವನ್ನ ಅನ್ನುವುದನ್ನು ತ್ಯಾಗ ಮಾಡ್ತಾ ಇದ್ದಾರೆ. ನಾಪಹರನ್ ಅಂತ ರಾಜರು ಹೇಳ್ತಾ ಇದ್ದಾರೆ, ಅಪಾಹರನ್ ಅಂತ ಅರ್ಥ ಹೇಳ್ತಾ ಇದ್ದಾರೆ ಮದಭಾವಿಯವರು. ಇವರ ರಾಜರ ದ್ವೇಷ ಇವತ್ತು ಪರಿಸ್ಪಷ್ಟವಾಗಿ ಸಮಾಜಕ್ಕೆ ಅರ್ಥವಾಗಿದೆ. ಅದಾದ ನಂತರ ನೀಚವಾಕ್ಯವಿದೆ, ಅಧಮಯಾಚನೆ ಇದೆ ಅಂತ ಹೇಳ್ತಾ ಜನಕಸ್ಯ ಯಥಾರ್ಭಕ್ಕೆ ಅನ್ನುವ ಮಾತನ್ನು ಉಲ್ಲೇಖ ಮಾಡ್ತಾರೆ. ಮಾಹುಲಿ ಆಚಾರ್ಯರು ಮಾಡ್ತಾ ಹೇಳ್ತಾರೆ, ಪ್ರತ್ಯಕ್ಷವಾಗಿ ಕಂಡಾಗಲೇ ಈ ನಿಯಮ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಜನಕಸ್ಯ ಯಥಾರ್ಭಕ್ಕೆ, ಮಗುವಿಗೆ ತಂದೆ ಮಿಠಾಯಿ ಬೇಡಿದಂತೆ ಅಥವಾ ಮಗುವಿನ ಎದುರಿನಲ್ಲಿ ತಾನು ದುರ್ಬಲ ಎಂದು ಹೇಳಿಕೊಂಡಂತೆ ಎಂದು ಉದಾಹರಣೆ ಕೊಟ್ಟಿರುವರು. ಪ್ರತ್ಯಕ್ಷವಾಗಿ ಕಾಣದಿರುವಾಗ ಮಗುವನ್ನು ಕೇವಲ ನೆನೆದು ಆ ಮಗುವಿಗೆ ತಂದೆ ಮಿಠಾಯಿ ಬೇಡುವುದುಂಟೆ ಅಥವಾ ತಾನು ದುರ್ಬಲ ಎಂದು ಹೇಳುವುದುಂಟೆ. ಆ ರೀತಿಯಾಗಿ ಹೇಳಿದರೆ ಹುಚ್ಚು ಹಿಡಿದಿದೆ ಎಂದೇ ಹೇಳಬೇಕು ಅಂತ ಬರೀತಾರೆ ಮಾಹುಲಿ ಆಚಾರ್ಯರು. ಬರೀತಾರೆ, ಬ್ರಹ್ಮದೇವರು ಕೆಲವು ಜಾಸೋಸ್ಮಿ ಇತ್ಯಾದಿಯಾಗಿ ಹೇಳಿಕೊಟ್ಟಂತೆ ನಮ್ಮ ರಾಜರು ನಮಗಾಗಿ ಹೇಳಿಕೊಟ್ಟಂತಹ ಪ್ರಾರ್ಥನೆ ಇದು. ಅದನ್ನು ಈ ರೀತಿಯಾಗಿ ಅನ್ವಯ ಮಾಡಿಕೊಳ್ಳುತ್ತಾರೆ. ಇನ್ನು ಸ್ವರೂಪ ತಿಳಿದಿರುವಂಥ ಮತ್ತೊಂದು ಪ್ರಕರಣವನ್ನು ಆರಂಭ ಮಾಡಿ, ನಧರ್ಮೋ ದೇವತಾನಾಂ ಹಿ ಜ್ಞಾತವಾಸಶ್ಚಿರಂ ನೃಷು ಅಂತ ಇದೆ, ಅದರ ರಾಜರಿಗೆ ಅಪ್ಲೈ ಮಾಡಲಿಕ್ಕೆ ಬರೋದೇ ಇಲ್ಲ ಇತ್ಯಾದಿಯಾಗಿ ಹೇಳ್ತಾರೆ. ರಾಜರದನ್ನು ಅನುಷ್ಠಾನ ಮಾಡಿದ್ದಾರೆ, ಆದ್ದರಿಂದಲೇ ಕಣ್ಣಿಗೆ ಕಾಣುವಾಗ ವ್ಯಕ್ತವಾಗಿ ತಿಳಿಸಲಿಲ್ಲ. ತಮ್ಮ ಗ್ರಂಥಗಳಲ್ಲಿ ಸೂಚನೆಯನ್ನು ನೀಡಿದರು, ತಮ್ಮ ಜೀವನದಲ್ಲಿ ಸಾಕ್ಷಿಗಳನ್ನು ಒದಗಿಸಿದರು. ಶ್ರೀಮದಾಚಾರ್ಯರು ಹೇಳಿದ ಆ ಧರ್ಮದ ಆಚರಣೆ ಮಾಡುವುದಕ್ಕಾಗಿ.
ಇನ್ನು ಸ್ವಪ್ನ ವೃಂದಾವನಾಖ್ಯಾನ ವಿಮರ್ಶೆ ಅಂತ ಹೇಳಿ ಆರಂಭ ಮಾಡಿ ರಾಜರ ಯುಕ್ತಿಮಲ್ಲಿಕಾದಿ ಗ್ರಂಥಗಳಿಗೆ ವಿರುದ್ಧವಾಗಿದೆ, ಅದಕ್ಕಾಗಿ ಸ್ವಪ್ನ ವೃಂದಾವನಾಖ್ಯಾನ ಅಪ್ರಮಾಣ ಅಂತ ಹೇಳಿ ಮಾಹುಲಿ ಆಚಾರ್ಯರು ಬರೀತಾರೆ. ಆದರೆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನಕ್ಕೆ ಯಾವ ಗ್ರಂಥದ ವಿರೋಧವೂ ಇಲ್ಲ, ಅದು ಪರಮ ಪ್ರಮಾಣ. ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ, ಅಪಾರ್ಥ ಮಾಡಿಕೊಂಡು ತಪ್ಪು ಹೇಳ್ತಾ ನ ಇತ್ಯಾದಿಗಳನ್ನು ತ್ಯಾಗ ಮಾಡಿ ತಮ್ಮ ತಲೆಗೆ ಬಂದ ಹಾಗೆ ವ್ಯಾಖ್ಯಾನವನ್ನು ಮಾಡಿ ವಿರೋಧವಿದೆ ಅಂತ ಭ್ರಾಂತರಾಗಿದ್ದಾರೆ ಇವರು ಅನ್ನೋದನ್ನು ಸಮಾಜಕ್ಕೆ ತೋರಿಸಿಕೊಡಲಾಗಿದೆ. ಮಾಹುಲಿ ಆಚಾರ್ಯರ ಏನು ದುರ್ಬಲ ಕುಯುಕ್ತಿಗಳಿವೆ, ಈ ದುರ್ಬಲ ಕುಯುಕ್ತಿಗಳಿಂದ ಆಖ್ಯಾನ ಪರ್ವತವನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ತೋರಿಸಿಕೊಡಲಾಗಿದೆ. ಇನ್ನು ಈ ಪರಮತ ಖಂಡನೆ ಈಗ ಮುಗಿತು, ಇನ್ನು ಸ್ವಮತ ಸ್ಥಾಪನೆ ಆರಂಭವಾಗುತ್ತೆ. ಅಲ್ಲಿ ವಿವರವಾಗಿ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ಪ್ರಾಮಾಣ್ಯವನ್ನು ನಾವು ಕಾಣುವವರಿದ್ದೇವೆ, ಮಹಾವೈಭವವನ್ನು ನಾವು ಕಾಣುವವರಿದ್ದೇವೆ. ಮಾಹುಲಿ ಆಚಾರ್ಯರು ಪ್ರಶ್ನೆ ಮಾಡ್ತಾರೆ, ಶ್ರೀಮದಾಚಾರ್ಯರು ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮರು ಪ್ರಶ್ನೆ ಮಾಡಲಾಗಿದೆ, ಏಕಾದಶಿಯ ಸ್ಪಷ್ಟ ಸ್ವರೂಪವನ್ನು ಶ್ರೀಮದಾಚಾರ್ಯರು ಯಾಕೆ ತಿಳಿಸಲಿಲ್ಲ? ಏಕಾತಿ ದ್ವಾದಶಿ ವೃದ್ಧವು ಅನ್ನೋದು ಏಕಾದಶಿ ನಿರ್ಣಯಕ್ಕಾಗಿ ಇವತ್ತು ಬಳಸ್ತಾ ಇರತಕ್ಕಂತಹ ಸೂತ್ರ. ಅದನ್ನು ಹೇಳಿದವರು ಶ್ರೀಮತ್ ವಿಕ್ರಮ ಪಂಡಿತಾಚಾರ್ಯರು, ಶ್ರೀಮದಾಚಾರ್ಯರು ಹೇಳಿಲ್ಲ. ಶ್ರೀಕೃಷ್ಣಾಮೃತ ಮಹಾರ್ಣವದಲ್ಲಿ ಏಕಾದಶಿಯ ಸ್ವರೂಪವನ್ನು ತಿಳಿಸಲಿಕ್ಕೆ ಪ್ರವೃತ್ತರಾಗಿದ್ದಾರೆ ಆಚಾರ್ಯರು, ಆದರೂ ಯಾಕೆ ನಿರ್ಣಯ ಮಾಡಲಿಲ್ಲ? ಅನುಕ್ತಿ ಇದೆ ಅಲ್ಲಿಯೂ ಸಹಿತ. ಶ್ರೀಮದಾಚಾರ್ಯರು ಕೇವಲ ಅರುಣೋದಯ ಕಾಲ ಅಂದಿದ್ದಾರೆ, ಅರುಣೋದಯ ಪೂರ್ವಕಾಲದಲ್ಲೂ ವೇದವನ್ನು ತೆಗೆದುಕೊಳ್ಳಬಾರದು ಅಂತ ಸ್ಪಷ್ಟವಾಗಿ ರಾಜರು ತ್ರಿವಿಕ್ರಮ ಪಂಡಿತಾಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹೇಗೆ ಶ್ರೀಮದಾಚಾರ್ಯರ ಅಭಿಪ್ರಾಯ ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ತಿಳಿತೋ, ಹಾಗೇ ಶ್ರೀಮದ್ಭಾವಿ ಸಮೀರರ ಸ್ವರೂಪ ನಮಗೆ ಶ್ರೀ ವೇದವೇದ್ಯ ತೀರ್ಥಗುರು ಸಾರ್ವಭೌಮರ ಪರಾಕಿನಿಂದ ತಿಳಿತಾ ಇದೆ. ಅವರು ಆರಂಭ ಮಾಡಿದ ಸಮಪೂಜೆಯಿಂದ ತಿಳಿತಾ ಇದೆ. ಅವರ ಪ್ರಶಿಷ್ಯರಾದ ರಾಜರ ಪ್ರಶಿಷ್ಯರಾದ ಶ್ರೀ ವೇದನಿಧಿ ತೀರ್ಥ ಗುರುರಾಜರು ಪ್ರತಿಷ್ಠಾಪನೆ ಮಾಡಿದ ಶಿಲಾಲೇಖದಿಂದ ತಿಳಿತಾ ಇದೆ. ಎರಡೂ ಕಡೆಯಲ್ಲೂ ಅದೇ ರೀತಿಯಾಗಿ ತಿಳಿತಾ ಇದ್ದೇವೆ. ಆಚಾರ್ಯರ ಶಿಷ್ಯರಿಂದ ನಾವು ಆಚಾರ್ಯರ ಸಿದ್ಧಾಂತದ ರಹಸ್ಯವನ್ನು ತಿಳಿತಾ ಇದ್ದೇವೆ. ಹಾಗೆ ರಾಜರ ಶಿಷ್ಯರಿಂದ ರಾಜರ ಸ್ವರೂಪದ ಕುರಿತಾದಂತಹ ರಹಸ್ಯವನ್ನು ತಿಳಿತಾ ಇದ್ದೇವೆ. ಶ್ರೀಮದಾಚಾರ್ಯರು ಎಲ್ಲವನ್ನೂ ಹೇಳಬೇಕು ಅಂದರೆ ಶ್ರೀ ವೆಂಕಟೇಶ ದೇವರ ಕುರಿತು ಯಾಕೆ ಶ್ರೀಮದಾಚಾರ್ಯರು ಹೇಳಿಲ್ಲ? ಅದು ಏನು ರಹಸ್ಯವಲ್ಲ, ಪ್ರಸಂಗವಿದೆ. ಕಲಿಯುಗ ಆರಂಭ ಆದ ಮೇಲೆ ಏನೆಲ್ಲ ಘಟನೆಗಳಾಯಿತು ಅಂತ ಉಲ್ಲೇಖ ಮಾಡಬೇಕಾದರೆ ಆಚಾರ್ಯರದನ್ನು ಉಲ್ಲೇಖ ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕೆ? ಶ್ರೀ ವಿಭೀಷಣರು, ಶ್ರೀ ದಶರಥರು ಇವರು ಯಾರ ಸ್ವರೂಪವನ್ನು ಆಚಾರ್ಯರು ತಿಳಿಸಿಲ್ಲ, ಯಾಕೆ? ಅದು ಕೂಡ ಮೋಕ್ಷಪ್ರದವಾದ ಭಗವದ್ಭಕ್ತರ ಚಿಂತನೆ, ರಹಸ್ಯವಲ್ಲ, ಪ್ರಸಂಗವಿದೆ ಅನ್ನುವ ಪ್ರಶ್ನೆಗಳನ್ನು ಕೇಳಲಾಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರೀಮದಾಚಾರ್ಯರು ಹೇಳಿಲ್ಲ ಅಂತ ಅನುಕ್ತಿಯನ್ನು ಇಟ್ಟುಕೊಂಡು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ಶ್ರೀಮತ್ ಟೀಕಾಕೃತ್ಪಾದರು ತೋರಿಸಿಕೊಡ್ತಾರೆ. ಪ್ರಮಾಣವಿದ್ದಾಗ ಅನುಕ್ತಿ ದುರ್ಬಲ ಅನ್ನುವ ಮಾತನ್ನು ಶ್ರೀಮತ್ ತತ್ವಪ್ರಕಾಶಕ ಗ್ರಂಥದಲ್ಲಿ ಶ್ರೀಮತ್ ಟೀಕಾಕೃತ್ಪಾದರು ಹೇಳ್ತಾರೆ. ಪ್ರಮಾಣಾದ್ ಅನುಕ್ತೇರ್ ದುರ್ಬಲತ್ವಾತ್, ಪ್ರಮಾಣಕ್ಕಿಂತ ಅನುಕ್ತಿ ಇದು ದುರ್ಬಲ, ಪ್ರಮಾಣವಿದ್ದಾಗ ನಮಗದು ಗ್ರಾಹ್ಯ. ಈ ಮಾತಿಗೆ ಸ್ವಯಂ ಶ್ರೀಮದ್ ಭಾವಿ ಸಮೀರರು ವ್ಯಾಖ್ಯಾನವನ್ನು ಮಾಡುತ್ತಾರೆ. ನನು ಮಹತಾಂ ಗಣನಾ ಪಂಕ್ತೌ ಸ್ಯಾದಪಿ ಕಸ್ಯಚಿತ್ ಅಶ್ರದ್ಧೇಯಸ್ಯ ಅನುಕ್ತಿ ಸರ್ವಾಧಿಕಾರಿಭ್ಯೋಪಿ ಉತ್ತಮಸ್ಯ ಅವಶ್ಯಾಪೇಕ್ಷಿತಸ್ಯ ಕಥಮನುಕ್ತಿ ತಸ್ಮಾತ್ ಪ್ರಕೃತೆ ಅನುಕ್ತಿರೇವ ಬಲೀಯಸೀತಿ ಚೇತ್ ಸತ್ಯಂ ಪರಮಾಪ್ತತಮೇನ ವ್ಯಾಸೇನೈವ ಸರ್ವೋತ್ತಮತ್ವ ಸ್ಥಾಪಕತೆಯ ಅತ್ಯಾವಶ್ಯಕಸ್ಯ ಹರೇಃ ಕೈಲಾಸಗಮನಂ ಲೀಲಾ ಇತ್ಯರ್ಥಸ್ಯ ಅಸುರಜನ ಮೋಹನಾರ್ಥಮನುಕ್ತಿ ದರ್ಶನೇನ ಸತಿ ಕಸ್ಮಿಂಶ್ಚಿತ್ ಕಾರಣೆ ಉತ್ತಮಸ್ಯಾಪ್ಯನುಕ್ತಿ ಸಂಭವಾದಿತಿ ಭಾವೇನ ಉಕ್ತಂ ಅನುಕ್ತೇಃ ದುರ್ಬಲತ್ವಾದಿತಿ ಅಂತ ನಮ್ಮ ಶ್ರೀಮತ್ ಟೀಕಾಕೃತ್ಪಾದರ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾರೆ ನಮ್ಮ ಶ್ರೀಮದ್ ಭಾವಿ ಸಮೀರ. ದೊಡ್ಡವರ ವಿಷಯದಲ್ಲಿ ಅನುಕ್ತಿ ಸಲ್ಲದು ಹಾಗೇನಿಲ್ಲ. ಪರಮಾತ್ಮ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿ ರುದ್ರದೇವರ ಪ್ರಾರ್ಥನೆ ಮಾಡಿದ್ದು ಇದು ಲೀಲಾ ಅಂತ ವೇದವ್ಯಾಸ ದೇವರು ಹೇಳಿಲ್ಲ. ಯಾಕೆ? ಅಲ್ಲಿ ದುರ್ಜನ ಮೋಹನವನ್ನು ಮಾಡಬೇಕಾಗಿದೆ, ಕಾರಣವಿದೆ. ಸತಿ ಕಸ್ಮಿಂಶ್ಚಿತ್ ಕಾರಣೆ, ಆಗ ದೊಡ್ಡ ಮಾತನ್ನೂ ಹೇಳದೇ ಇರಲಿಕ್ಕೆ ಕಾರಣವಿರ್ತದೆ ಅಂತ ರಾಜರೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಆಖ್ಯಾನದಿಂದ, ಬ್ರಹ್ಮಾಂಡ ಪುರಾಣದ ವಚನದಿಂದ ಶ್ರೀ ವೇದನಿಧಿ ತೀರ್ಥ ಗುರುರಾಜರು, ಶ್ರೀ ವೇದವೇದ್ಯ ತೀರ್ಥ ಗುರು ಸಾರ್ವಭೌಮರು ಇವರುಗಳ ಮಾತಿನಿಂದ, ನಮ್ಮ ಶ್ರೀ ವಿಜಯಪ್ರಭುಗಳ ವಚನದಿಂದ, ದಾಸ ಸಾಹಿತ್ಯದಿಂದ ರುಜುತ್ವ ನಿರ್ಣೀತವಾಗುತ್ತೆ, ಸಂಶಯವಿಲ್ಲದೆ ನಮಗೆ ನಿರ್ಣಯವಾಗ್ತದೆ. ಹೀಗಾಗಿ ಶ್ರೀಮದಾಚಾರ್ಯರ ಅನುಕ್ತಿ ಇಲ್ಲಿ ನಮಗೆ ಬಾಧಕವಾಗುವುದಿಲ್ಲ ಅನ್ನುವುದನ್ನು ತೋರಿಸಿಕೊಡಲಾಗಿದೆ. ಅದಾದ ಬಳಿಕ ರಾಯರ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ರಾಯರು ಅನ್ಯೇತು ಅಂತ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ ಅನ್ನುವುದನ್ನು ಮಾಹುಲಿ ಆಚಾರ್ಯರು ತೋರಿಸಿ, ಅವರು ಪರಮಗೌರವದಿಂದ ರಾಜರನ್ನು ಉಲ್ಲೇಖ ಮಾಡಬೇಕಾಗಿತ್ತು ಅಂತ
ರಾಯರಿಗೂ ನಿಯಮ ಹಾಕಲಿಕ್ಕೆ ಬಂದಿದ್ದಾರೆ. ರಾಯರನ್ನ ರಾಜರು ತಮ್ಮ ವ್ಯಾಖ್ಯಾನಕಾರರ ಪಂಕ್ತಿಯಲ್ಲಿ ಕುಡಿಸಿಕೊಂಡು ಆ ಸಖ್ಯವನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರು ಅನ್ಯೇತು ಅಂತ ಉಲ್ಲೇಖ ಮಾಡಿದ್ದಾರೆ. ಆ ಸಖ್ಯದಿಂದ ಉಲ್ಲೇಖ ಮಾಡಿ ತಮ್ಮ ಭಕ್ತಿಯನ್ನೂ ಪ್ರಕಟ ಮಾಡ್ತಾರೆ. ಆ ಅನ್ಯೇತು ಅಂತ ಹೇಳಿದ ಪಕ್ಷವನ್ನೇ ಸಮರ್ಥನೆ ಮಾಡಿ ವಿವರಣೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರಕಟ ಮಾಡಿದ್ದಾರೆ ನಮ್ಮ ರಾಯರು ಅನ್ನುವಂತಹ ಮಾತನ್ನು ತೋರಿಸಿಕೊಡಲಾಗಿದೆ. ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ ಮಾಹುಲಿ ಆಚಾರ್ಯರು. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರ ಗ್ರಂಥವನ್ನು ಉಲ್ಲೇಖ ಮಾಡಿ ಭಾಷ್ಯದೀಪಿಕಾಚಾರ್ಯರು ಖಂಡನೆ ಮಾಡಿದ್ದಾರೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿರುವುದು ತನ್ನಿಷ್ಫಲಂ ಅಲ್ಲ, ನ ತನ್ನಿಷ್ಫಲಂ. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ಯಾವ ಗ್ರಂಥದಲ್ಲಿ ಭಾಷ್ಯವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೋ ಅದೇ ಗ್ರಂಥದಲ್ಲಿ ಗುರುವರ್ಥ ದೀಪಿಕೆಯ ವ್ಯಾಖ್ಯಾನವನ್ನು ಮಾಡಿ ತಥಾಚ ವ್ಯಾಖ್ಯಾಸ್ಯಾಮಃ ಅಂತ ಹೇಳಿ ಗುರುವರ್ಥ ದೀಪಿಕಾಕ್ಕೆ ವ್ಯಾಖ್ಯಾನವನ್ನು ಮಾಡಿ ಭಾಷ್ಯ ಸಮವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಮಾತನ್ನು ತೋರಿಸಿಕೊಡಲಾಗಿದೆ. ಮತ್ತು ತಚ್ಚಿಂತ್ಯಂ ಮತ್ತು ಇತ್ಯಾಹುಹು ಎನ್ನುವ ಮಾತುಗಳೇನಿದೆ ಅದನ್ನು ತೋರಿಸಿಕೊಟ್ಟು ಈ ರೀತಿಯಾಗಿ ಚಿಂತನೆ ಮಾಡಿ ಅಂತ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಆ ಮಾರ್ಗದಲ್ಲಿ ಹೊರಟಾಗ ಸಮಂತ ಅನ್ನುವ ಶ್ರುತಿಯನ್ನು ಸಮಂತಾತ್ ಅಂತ ಹೇಳುವ ಅಧಿಕಾರ ಸರ್ವಜ್ಞರಿಗೆ ಮಾತ್ರ. ಇನ್ನೂ ಶ್ರೀಮದಾಚಾರ್ಯರ ವಾಕ್ಯದಲ್ಲಿ ನೈಯನ್ನು ಸೇರಿಸಿ ಆ ವಾಕ್ಯ ಸ್ವರೂಪವನ್ನೇ ಬದಲಿಸುವಂತಹ ಸಾಮರ್ಥ್ಯವಿರುವುದು ನಮ್ಮ ಶ್ರೀಮದ್ಭಾವಿ ಸಮೀರರಿಗೆ ಮಾತ್ರ. ಅದನ್ನು ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಸಮಾಜದ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಇದಾದ ಬಳಿಕ ರುಕ್ಮಿಣಿ ಸಂದೇಶವಾಹಕರ್ಯಾರು ಆಚಾರ್ಯರ ದೇಹದಲ್ಲಿ ಲಾತವ್ಯ ಅನ್ನುವ 2 ವಿಷಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ರುಜುತ್ವಕ್ಕೆ ನೇರವಾಗಿ ಸಂಬಂಧಿಸಿದಂತಹ ವಿಷಯಗಳಲ್ಲ ಮತ್ತು ನಮ್ಮ ಹಿಂದಿನವರು ಹೇಳ್ತಾ ಇದ್ದಂತಹ ವಿಷಯ. ದೊಡ್ಡವರು ಹೇಳಿದ್ದಾರೆ ಈ ಮಾತನ್ನು, ಅದು ಆಪ್ತೋಕ್ತಿಯಾಗಿ ನಮಗೆ ಅದು ಪ್ರಮಾಣವಾಗ್ತದೆ. ಪುರಾಣಗಳ ವಚನಕ್ಕೆ ಬಂದಾಗ ಪುರಾಣಗಳು ಪ್ರಕ್ಷಿಪ್ತ. ಯಾಕೆಂದರೆ ರಾಜರ ವಾಕ್ಯಗಳ ವಿರೋಧವಿದೆ ಅಂತ. ರಾಜರ ವಾಕ್ಯಗಳ ವಿರೋಧವಿಲ್ಲ ಅನ್ನೋದನ್ನು ತೋರಿಸಲಾಗಿದೆ ಮತ್ತು ಸ್ವಮತ ಸ್ಥಾಪನೆಯಲ್ಲಿ ಇವೆಲ್ಲದರ ವಿವರವೂ ಸಹಿತ ಬರೋದಿದೆ. ಇನ್ನು ಸತ್ಯಾತ್ಮರು ತಾವು ಕುಳಿತು ಮಾಡಿಸ್ತಾ ಇರತಕ್ಕಂತಹ ಪ್ರಕ್ಷೇಪ ವಿಕ್ಷೇಪಗಳ ಬಗ್ಗೆ ತೋರಿಸಿಕೊಡಲಾಗಿದೆ. ಶ್ರೀ ವಿಷ್ಣುದಾಸಾಚಾರ್ಯರು ಶ್ರೀ ರಾಜೇಂದ್ರ ತೀರ್ಥ ಗುರು ಸಾರ್ವಭೌಮರ ಅಪಾರ ಮಹಿಮೆಯನ್ನು ಹೇಳಿದರೆ ಆ ಭಾಗವನ್ನೇ ಕಿತ್ತು ಹಾಕಿಸಿದ್ದಾರೆ. ಪಂಚಭೇದ ಜ್ಞಾನವನ್ನು ನಾಶ ಮಾಡು ಅನ್ನುವ ಪರಮ ನೀಚ ಪ್ರಾರ್ಥನೆ ಉಳ್ಳಂತಹ ಕುತ್ಸಿತವಾದ ಕೃತಿಯನ್ನು ನಮ್ಮ ಶ್ರೀ ಪುರಂದರದಾಸಾರ್ಯರ ಕೃತಿ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಮತ್ತು ಇದೇ ಉತ್ತರಾದಿಯ ಮುಖಂಡರಾದಂತಹ ಸತ್ಯನಾಥರು ಯಾವ ರೀತಿಯಾಗಿ ವಿದ್ಯಾಧೀಶರ ತಮ್ಮ ಪಾಂಡುರಂಗಿ ಕೇಶವಾಚಾರ್ಯರು ಶೇಷವಾಕ್ಯಾರ್ಥ ಚಂದ್ರಿಕೆ ಬರೆದರೆ ಆ ಶೇಷವಾಕ್ಯಾರ್ಥ ಚಂದ್ರಿಕೆಯನ್ನು ಖಂಡನೆ ಮಾಡಿ ಅವರನ್ನು ಗುರುದ್ರೋಹಿಗಳು ಅಂತ ಕರೆದಿದ್ದಾರೆ ಅನ್ನುವುದನ್ನು ತೋರಿಸಿಕೊಡಲಾಗಿದೆ. ಇನ್ನು ಆ ಪಾಂಡುರಂಗಿ ಕೇಶವಾಚಾರ್ಯರು ಆ ಶೇಷವಾಕ್ಯಾರ್ಥ ಚಂದ್ರಿಕಾಕಾರರು ಮತ್ತು ಅವರ ಮಕ್ಕಳು ತಮ್ಮ ಗ್ರಂಥಗಳಲ್ಲಿ ಯಾವ ರೀತಿಯಾಗಿ ಯಾದವಾರ್ಯರನ್ನು ಸತ್ಯವ್ರತರನ್ನು ಖಂಡನೆ ಮಾಡಿದ್ದಾರೆ ಅನ್ನುವುದನ್ನು ತೋರಿಸಿಕೊಡಲಾಗಿದೆ. ಅವು ಯಾವುದಕ್ಕೂ ಉತ್ತರವಿಲ್ಲದೆ ಇವತ್ತಿಗೂ ಕುಳಿತುಕೊಂಡಿದ್ದಾರೆ. ಮತ್ತು ಬರಿತಾರವರು ವೃಂದಾವನದ ಬಗ್ಗೆ, ವೃಂದಾವನ ಇದು ರುಜುತ್ವ ಸಾಧಕವಲ್ಲ ಅಂತ. ರುಜುತ್ವ ಸಾಧಕವಾದದ್ದು ಆಖ್ಯಾನ, ಬ್ರಹ್ಮಾಂಡ ಪುರಾಣದ ವಚನ, ಆಪ್ತೋಕ್ತಿಗಳು. ರುಜುತ್ವದ ನಿರ್ಣಯ ಮಾಡಿಕೊಡುವುದು ನಮಗೆ ಪಂಚವೃಂದಾವನಾದಿಗಳು. ಸ್ವಮತ ಸ್ಥಾಪನೆಯ ವಿಷಯದಲ್ಲಿ ಇದರ ವೈಭವವನ್ನು ನಾವು ಕಾಣುವವರಿದ್ದೇವೆ. ಇನ್ನು ರುಜುತ್ವೋಪಾಸನೆಯ ಫಲಪ್ರಾಪ್ತಿಯ ಬಗ್ಗೆ ಅದೆಂಥ ಮಾತುಗಳನ್ನು ಆಡಿದ್ದಾರೆ. ಸಮಾಜ ನೀವೇ ನಿರ್ಣಯ ಮಾಡಿ ಏನು ಮಾಡಬೇಕಂತ ಬರೀತಾರೆ ಮಾಹುಲಿ ಆಚಾರ್ಯರು. ಅನೇಕ ಕ್ಷುದ್ರ ಅಯೋಗ್ಯ ವ್ಯಕ್ತಿಗಳನ್ನು ದೇವರೆಂದು ಉಪಾಸನೆ ಮಾಡುವ ಇಂದಿನ ಅನೇಕ ಜನರಿಗೂ ಭಾರೀ ಫಲಗಳು ದೊರೆತದ್ದು ಕಂಡಿವೆ. ಇಸ್ಲಾಂ, ಈಸಾಯಿ ಮುಂತಾದ ಬೇರೆ ಬೇರೆ ಧರ್ಮಗಳನ್ನು ಅನುಸರಿಸುವವರಿಗೂ ಅನೇಕ ಫಲಗಳು ಲಭಿಸಿವೆ. ಫಲಗಳು ಲಭಿಸದೇ ಇದ್ದಲ್ಲಿ ಯಾರೂ ಆಯಾ ಧರ್ಮಗಳನ್ನು ಅನುಸರಿಸುತ್ತಿರಲಿಲ್ಲ ಅಂತ ಅನೇಕ ಕ್ಷುದ್ರ ಅಯೋಗ್ಯ ವ್ಯಕ್ತಿಗಳನ್ನು ದೇವರೆಂದು ಉಪಾಸನೆ ಮಾಡುವಂಥ ರಾಜರ ಉಪಾಸನೆ ನಾವು ಮಾಡ್ತಾ ಇದ್ದೇವೆ ಎಂದರೆ ಕ್ಷುದ್ರ ಅಯೋಗ್ಯ ಜನರನ್ನು ಉಪಾಸನೆ ಮಾಡುವ ಜನರಿಗೆ ಹೋಲಿಸ್ತಾ ಇದ್ದಾರೆ. ರಾಜರನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾರೆ, ಉಪಾಸನೆ ಮಾಡೋರನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾರೆ. ಸಮಾಜ ನೀವು ಅರ್ಥ ಮಾಡಿಕೊಳ್ಳಿ. ಉತ್ತರಾದಿಯರ ಸ್ವರೂಪ ಇದೆ ಈ ಪುಸ್ತಕದೊಳಗೆ. ಉತ್ತರಾದಿಯರ ಸ್ವರೂಪ ಇದೆ ಈ ಪುಸ್ತಕ, ಅವರ ಕುತ್ಸಿತ ಸ್ವರೂಪ, ಅದರ ಚಿಂತನೆ ಇರೋದು ಈ ಪುಸ್ತಕದೊಳಗೆ. ರಾಜರ ಸ್ವರೂಪ ಚಿಂತನೆ ಅಲ್ಲ, ಉತ್ತರಾದಿಯರ ಸ್ವರೂಪ ಚಿಂತನ ಪುಸ್ತಕವಿದು. ಶ್ರೀಮದ್ಭಾವಿ ಸಮೀರರ ಉಪಾಸನೆಯ ಫಲವಾಗಿ ಪ್ರತ್ಯಕ್ಷ ನಿದರ್ಶನ ನಮ್ಮ ಕಣ್ಣೆದುರಿಗಿದೆ. ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ಪಟ್ಟದ ದೇವರ ಪೂಜೆಯನ್ನು ಮಾಡಿ
ಭಗವಂತನ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಶ್ರೀರಾಮ 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 ಅಂತ ಸ್ಮರಣೆ ಮಾಡಿ ದೇಹತ್ಯಾಗವನ್ನು ಮಾಡಿದ್ದಾರೆ. ಇದು ಕ್ಷುದ್ರ ಅಯೋಗ್ಯ ವ್ಯಕ್ತಿಗಳನ್ನು ಉಪಾಸನೆ ಮಾಡಿದರೆ ದೊರೆಯುವ ಫಲವ ನೋಡಿ. ಅವರ ದ್ವೇಷ ಎಷ್ಟಿದೆ, ಎಷ್ಟು ದ್ವೇಷವಿದೆ ನೋಡಿ. ಎಲ್ಲಿಯವರೆಗೆ ಹೋಗ್ತಾರೆ ಅಂದರೆ, ಇದಕ್ಕೆ ವಿಪರೀತವಾಗಿ ರಾಮಕೃಷ್ಣಾದಿಗಳನ್ನು ದೇವರೆಂದು ವಿಷ್ಣುವನ್ನು ಸರ್ವೋತ್ತಮನೆಂದು ಉಪಾಸನೆ ಮಾಡುವವರಿಗೆ ಬದುಕಿನಲ್ಲಿ ಅನೇಕ ಕಷ್ಟಗಳನ್ನು ಸಹಿಸಬೇಕಾದ್ದೂ ಕಂಡಿದೆ. ಆ ಕಷ್ಟವೇ ಅಲ್ಲ ಅಂತ ನಮ್ಮ ಮಧ್ವ ಸಿದ್ಧಾಂತ ನಿರ್ಣಯ ಮಾಡಿಕೊಟ್ಟಿದೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತೆ. ಭಗವಂತನ ಉಪಾಸನೆ ಮಾಡುವ ಜನ ಏನು ಕಷ್ಟವನ್ನು ಪಡಿತಾರೆ ಅದರಿಂದ ಸದ್ಗುಣಗಳನ್ನೇ ಪಡಿತಾರೆ. ಆದ್ದರಿಂದಾಗಿ ಅದು ಅವಶ್ಯಕ. ಶ್ರೀಮನ್ ಮಧ್ವ ಸಿದ್ಧಾಂತದ ಪ್ರತಿ ನಿರ್ಣಯಗಳನ್ನು ಧಿಕ್ಕರಿಸ್ತಾ ಹೋಗ್ತಾರೆ. ಮತ್ತು ಶ್ರೀಮದಾಚಾರ್ಯರು ಶ್ರೀಮದನು ವ್ಯಾಖ್ಯಾನದ 2ನೇ ಅಧ್ಯಾಯದಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಈ ಫಲಾಫಲಗಳ ವಿಷಯ ವೇದಗಳಿಂದಲೂ ಉಂಟಾಗ್ತದೆ, ವೇದೇತರ ಗ್ರಂಥಗಳು ವೇದ ವಿರುದ್ಧವಾದ ಗ್ರಂಥಗಳಿಂದಲೂ ಫಲ ಉಂಟಾಗ್ತದಲ್ಲ ಅಂತ ಪ್ರಶ್ನೆ ಬಂದಾಗ ಆಚಾರ್ಯರು ಕೊಟ್ಟ ನಿರ್ಣಯ, ಭಗವಂತನ ತತ್ವ ವಿಷ್ಣು ತತ್ವವೇನಿದೆ ಅದನ್ನು ನಿರ್ಣಯ ಮಾಡುವುದು ಶುದ್ಧವಾದ ವೇದಾದ್ಯಾಗಮಗಳಿಂದ. ನಾವು ಫಲವನ್ನಿಟ್ಟುಕೊಂಡಲ್ಲ ನಿರ್ಣಯ ಮಾಡುವುದು. ಫಲಾಫಲಗಳು ಯಾಕಾಗ್ತವೆ? ಫಲ ಅಫಲಗಳು ದೊರೆಯೋದು ಏನು ಕರ್ಮಾಚರಣೆ ಮಾಡುವಂತಹ ನಾವಿದ್ದೇವೆ, ನಮ್ಮ ಸಣ್ಣ ಸಣ್ಣ ಯೋಗ್ಯತೆಗಳು, ನಮ್ಮ ಪ್ರಾಚೀನ ಜನ್ಮದ ಕರ್ಮಗಳು, ಈಗ ಸೇವೆ ಮಾಡಬೇಕಾದರೆ ನಾವು ಮಾಡತಕ್ಕಂತಹ ದ್ರೋಹಗಳು, ಇವುಗಳಿಂದ ನಮಗೆ ದುಷ್ಫಲ ಬರ್ತದೆ. ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಮಧ್ವ ಸಿದ್ಧಾಂತವನ್ನು ಧಿಕ್ಕರಿಸ್ತಾರೆ, ಪ್ರಶ್ನೆ ಮಾಡ್ತಾರೆ. ಮತ್ತು ರುಜುತ್ವ ಉಪಾಸನೆಯನ್ನು ರಾಜರ ಸಹನೆ ಮಾಡ್ತಾ ಇದ್ದಾರಲ್ಲ ಅಂತ ತಾವೇ ಪ್ರಶ್ನೆಯನ್ನು ಮಾಡಿಕೊಂಡು ಪ್ರಾರಬ್ಧ ಕರ್ಮಾನುಸಾರ ನರಕಾದ್ಯನರ್ಥಗಳನ್ನು ಭೋಗಿಸಲಿ ಎಂಬ ಉದ್ದೇಶದಿಂದ ಸ್ವರೂಪತಃ ಸಾತ್ವಿಕರು ಮಾಡುವ ಅನ್ಯಥಾ ಉಪಾಸನೆಯನ್ನು ದೇವತೆಗಳು ಸಹಿಸುತ್ತಾರೆ. ಇವನಿಗೆ ನರಕವಾಗಲಿ ಅಂತ ಹೇಳಿ ಸಹಿಸ್ತಾರಂತೆ. ಇನ್ನು ಆ ಅನ್ಯಥೋಪಾಸಕರು ಸ್ವರೂಪತಃ ತಾಮಸರಾಗಿದ್ದರೆ ಅವರು ಆ ಅನ್ಯಥೋಪಾಸನೆಯೇ ತಾರಕವೆಂದು ಭಾವಿಸಿ ಅಂಧಂತಮಸ್ಸಿಗೆ ಹೋಗಲಿ ಎಂಬ ಉದ್ದೇಶದಿಂದ ದೇವತೆಗಳು ಸಹಿಸ್ತಾರಂತೆ. ರಾಜರು ತಮ್ಮನ್ನು ಯಾರು ರುಜುಗಳು ಅಂತ ಉಪಾಸನೆ ಮಾಡ್ತಾ ಇದ್ದಾರಲ್ಲ ಆ ಜನ ತಮಸ್ಸಿಗೆ ಹೋಗಲಿ ಅಂತ ಸಹನೆ ಮಾಡ್ತಿದ್ದಾರಂತೆ. ಅಂತ್ಯಕಾಲದಲ್ಲಿ ರಾಮನಾಮ ಸ್ಮರಣೆಯನ್ನು ನಮ್ಮ ಕಣ್ಣೆದುರಿಗಿರ್ತಕ್ಕಂತಹ ಮಹಾನುಭಾವರಿಗೆ ಕೊಟ್ಟು ರಾಮನಾಮ ಸ್ಮರಣದೊಂದಿಗೆ ಅವರ ಮರಣವಾಗಿದೆ, ರುಜುತ್ವೋಪಾಸನೆಯ ಫಲವಿದು ಅಂತ ನಮ್ಮ ರಾಜರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಕೇವಲ ರಾಜರ ಭಕ್ತರನ್ನು ನಿಂದೆ ಮಾಡೋದಲ್ಲ, ಇವರು ರಾಜರನ್ನು ನೇರ ದ್ವೇಷ ಮಾಡ್ತಾ ಭಗವಂತನ ಗುಣಗಳಲ್ಲಿ ವೈಷಮ್ಯವನ್ನು ಚಿಂತನೆ ಮಾಡ್ತಾರೆ ಮಾಹುಲಿ ಆಚಾರ್ಯರು. ಭಗವಂತನ ಗುಣಕ್ರಿಯಾ ರೂಪಗಳಲ್ಲಿ ವೈಷಮ್ಯವನ್ನು ಮಾಡಬಾರದು ಅನ್ನೋದು ಶ್ರೀಮದಾಚಾರ್ಯರ ಸಿದ್ಧಾಂತ. ಮಾಡುವುದು ತಮಸ್ಸಾಧನ ನವವಿಧ ದ್ವೇಷಗಳಲ್ಲಿ ಒಂದು ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಅದನ್ನು ಆ ದ್ವೇಷವನ್ನು ಮಾಹುಲಿ ಆಚಾರ್ಯರು ತಮ್ಮ ಈ ಕೃತಿಯಲ್ಲಿ ವ್ಯಕ್ತ ಮಾಡ್ತಾರೆ. ಉತ್ತರಾದೀಯರ ಸ್ವರೂಪವನ್ನು ಪ್ರಕಟ ಮಾಡುವ ಈ ಕೃತಿಯಲ್ಲಿ ರಾಜರು ತ್ರಿವಿಕ್ರಮತ್ವೋಪಾಸನೆ ಮಾಡ್ತಾರೆ ಅಂತ ಹೇಳಿದರೆ ಆ ತ್ರಿವಿಕ್ರಮ ವ್ಯಾಪ್ತನಲ್ಲ, ವ್ಯಾಪ್ತವೆಂದೂ ಹೇಳದ ಅಂತ ಬರೀತಾರೆ. ಪೂರ್ಣವಲ್ಲದ ಭಗವಂತನ ರೂಪವಿದೆಯಾ? ವ್ಯಾಪ್ತವಲ್ಲದ್ದು ಇದೆಯಾ? ವ್ಯಾಪ್ತವೆಂದೂ ಹೇಳದ ಭಗವಂತನ ರೂಪದಲ್ಲಿ ವೈಷಮ್ಯವನ್ನು ಮಾಡ್ತಾರೆ. ರಾಜರ ದ್ರೋಹವನ್ನು ಮಾಡಿದರೆ ಅದು ಭಗವದ್ರೋಹದಲ್ಲಿ ಪರ್ಯವಸಾನವಾಗ್ತದೆ ಅನ್ನೋದಕ್ಕೆ ಮಾಹುಲಿ ಆಚಾರ್ಯರು ಜೀವಂತ ಸಾಕ್ಷಿ. ಈ ಪರಿಯಾಗಿ ರಾಜರ ದ್ರೋಹವನ್ನು ಮಾಡಿದರು. ಫಲ ಏನು? ಭಗವಂತನ ರೂಪದಲ್ಲಿ ಅವರಿಗೆ ವೈಷಮ್ಯ ಕಾಣ್ತಾ ಇದೆ. ವ್ಯಾಪ್ತವೆಂದೂ ಹೇಳದ ಸೋದೆಯಲ್ಲಿರುವಂತಹ ಏನು ಭಗವಂತನ ತ್ರಿವಿಕ್ರಮ ರೂಪವಿದೆ ಅದು ವ್ಯಾಪ್ತವಲ್ಲವಂತೆ. ವ್ಯಾಪ್ತವಲ್ಲದ ಭಗವಂತನ ರೂಪವಿರಲಿಕ್ಕೆ ಸಾಧ್ಯವಾ? ಇದೆಯಾ? ಭಗವಂತನ ರೂಪಗಳಲ್ಲಿ ಒಂದು ವ್ಯಾಪ್ತ ಒಂದು ಅವ್ಯಾಪ್ತ ಅಂತ ಚಿಂತನೆ ಮಾಡುವುದು ತಮಸ್ಸಾಧನವಾದ ದುಷ್ಕರ್ಮ ಮಾಡಿದ್ದಾರೆ ಮಾಹುಲಿ ಆಚಾರ್ಯರು. ರಾಜರ ದ್ವೇಷದ ಫಲ ಕಂಡಿದೆ. ಇನ್ನು ಶ್ರೀಮದಾಚಾರ್ಯರು ಹೇಳಿದ ಏನು ಆ ತ್ರಿವಿಕ್ರಮತ್ವೋಪಾಸನೆ ಇದೆ ಅದು ಬ್ರಹ್ಮದೇವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅದನ್ನು ರಾಜರ ಮಾಡಿದ್ದಾರೆ ಅನ್ನೋದಕ್ಕೆ ಉಭಯವಾದಿಗಳಿಗೆ ಸಮ್ಮತವಾದ ಪ್ರಮಾಣವಿಲ್ಲ ಅಂತ ಸುಳ್ಳು ಹೇಳ್ತಾರೆ. ರಾಜರು ಶ್ರೀ ತ್ರಿವಿಕ್ರಮ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಉಪಾಸೇತನ್ ತ್ರಿವಿಕ್ರಮಂ. ಆ ಭಗವಂತನನ್ನು ಅಪಾರ ಸುಗುಣ ಸ್ತೋಮನಾದ ಯಾವುದನ್ನು ಉಪಾಸನೆ ಮಾಡುವುದಕ್ಕೆ
ಸರಸ್ವತಿ ದೇವಿಯರಿಗೂ ಸಾಧ್ಯವಿಲ್ಲವೋ ಅಂಥ ಸುಗುಣ ಸ್ತೋಮನಾದ ಅಪಾರ ಸುಗುಣ ನಿಧಿಯಾದ ತ್ರಿವಿಕ್ರಮನನ್ನು ನಾನು ಉಪಾಸನೆ ಮಾಡ್ತೇನೆ ಅಂತ ಪರಮಾತ್ಮ ನನಗದನ್ನು ಉಪದೇಶ ಮಾಡ್ತಾ ಇದ್ದಾನೆ ಅಂತ ರಾಜರೇ ಹೇಳ್ತಾ ಇದ್ದಾರೆ. ಉಪದೇಶ ಮಾಡುವುದಕ್ಕಾಗಿಯೇ ಪರಮಾತ್ಮ ವ್ಯಾಖ್ಯಾನ ಮುದ್ರಾಯುಕ್ತನಾಗಿ ಅವರಿಗೊಲಿದು ಬಂದಿದ್ದಾನೆ. ಅದನ್ನೇ ಇಲ್ಲ ಅಂತಾರಿವರು. ತ್ರಿವಿಕ್ರಮ ಸ್ತುತಿ ಸಕಲ ಮಾಧ್ವರಿಗೆ ಪ್ರಮಾಣ, ಅದನ್ನು ಅಪ್ರಮಾಣ ಅಂತ ಸ್ಥಾಪನೆ ಮಾಡಿ ಇವತ್ತು ಇದೆಯಲ್ಲ ಜವಾಬ್ದಾರಿ ಸ್ಥಾಪಿಸಬೇಕಾಗ್ತದೆ. ಶ್ರುತಾಶ್ರುತ ಪರಿತ್ಯಾಗ ಕಲ್ಪನೆಗಳನ್ನು ಮಾಡೋದು. ಇರೋದನ್ನು ಬಿಡ್ತಾರೆ, ಇಲ್ಲದನ್ನು ಕಲ್ಪನೆ ಮಾಡ್ತಾರೆ. ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ರಾಜರ ರುಜುತ್ವವನ್ನು ತಿಳಿಸ್ತದೆ. ಆ ಆಖ್ಯಾನ ಎಡಮುಖ ಬ್ರಾಹ್ಮಣರ ಸ್ವಪ್ನದಲ್ಲಿ ರಾಜರು ಉಪದೇಶ ಮಾಡಿದ್ದು. ಹೌದಾ, ಈ ಘಟನೆ ನಡೀತಾ ಸತ್ಯವ ಅಂದರೆ ಸತ್ಯ ಅಂತ ಶ್ರೀ ವೇದನಿಧಿ ತೀರ್ಥ ಗುರುರಾಜರು ಅದನ್ನು ಕಣ್ಣಾರೆ ಕಂಡ ಆ ಏಡಮೂಕ ಬ್ರಾಹ್ಮಣ, ಕೇಳಲಿಕ್ಕೆ ಮಾತನಾಡಲಿಕ್ಕೆ ಬಾರದ ಬ್ರಾಹ್ಮಣ ಗುರುರಾಜರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಆ ಆಖ್ಯಾನವನ್ನು ಹೇಳ್ತಾ ಇದ್ದದ್ದನ್ನು ಕೇಳಿ ಬರೆಯಿಸಿದ ಶ್ರೀ ವೇದನಿಧಿ ತೀರ್ಥ ಗುರುರಾಜರು ಶಿಲಾ ಶಾಸನವನ್ನು ಬರೆಸಿದ್ದಾರೆ. ಬ್ರಾಹ್ಮಣ ಸ್ವಪ್ನ ಮೂರ್ತಿನ, ಬ್ರಾಹ್ಮಣನ ಸ್ವಪ್ನದೊಳಗೆ ಬಂದು ನಮ್ಮ ರಾಜರು ಈ ಗ್ರಂಥವನ್ನು ರಚಿಸಿದ್ದಾರೆ ಅಂತ ತಮ್ಮ ಹೆಸರನ್ನೂ ಹಾಕಿಸಿದ್ದಾರೆ. ಅಂಥ ಶಿಲಾಲೇಖವನ್ನು ಅಪ್ರಮಾಣ ಅಂತಾರೆ ಮಾಹುಲಿ ಆಚಾರ್ಯರು. ಆಚಾರ್ಯರ ಅಪಾರ ದೈಹಿಕ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಶಿಲೆ ಇದೆ. ತತ್ರಾಪಿನ್ ಯಧಿತ ತಯಾಸ್ಯ ಸೂಚ್ಯತೇಲಂ ತತ್ತುಂಗಾಂ ನನುನಿಕ ಸಾಧುನಾಪಿ ಕರ್ಮ ಅಂತ ನಮ್ಮ ಪಂಡಿತಾಚಾರ್ಯರು ಹೇಳ್ತಾರೆ. ನಮ್ಮ ಮಧ್ವಶಾಸ್ತ್ರ ಶಿಲಾಶಾಸನಗಳನ್ನು ಪ್ರಮಾಣ ಅಂತ ಒಪ್ಪಿವೆ ಅಂತ ರಾಜರ ವಚನಗಳಿಂದಲೇ ತೋರಿಸಿಕೊಡಲಾಗಿದೆ. ಆದರೂ ಇವರದನ್ನು ಅಪ್ರಮಾಣ ಅಂತಾರೆ. ಒಂದು ಹಸ್ತೋದಕದ ಚೀಟಿ ಇವರಿಗೆ ವೃಂದಾವನಕ್ಕೆ ಪ್ರಮಾಣವಂತೆ, ಆದರೆ ಶಿಲಾಶಾಸನ ಇವರಿಗೆ ಅಪ್ರಮಾಣವಂತೆ. ಅನ್ರೆಕಾರ್ಡೆಡ್ ಆದ ವಿಷಯಗಳು ಪ್ರಮಾಣ ಅಂತಾರೆ ಸತ್ಯಾತ್ಮರು ಮಳಖೇಡವಾದಕ್ಕೆ, ಆದರೆ ಶಿಲಾಶಾಸನ ಅಪ್ರಮಾಣವಾಗಿ ಬಿಡುತ್ತದೆ ಮಾಹುಲಿ ಆಚಾರ್ಯರಿಗೆ. ಸ್ವೀಕಾರ ತ್ಯಾಗತೋ ದೃಷ್ಟ ದೃಷ್ಟಯೋ ಸರ್ವವಸ್ತುಷು ಗುಣಾನುನ್ಮತ್ತ ಏವಾಸೌ ವಿದಧಾತ್ಯಧಿಕಂ ಪುನಃ ಅನ್ನುವ ಆಚಾರ್ಯರ ವಾಕ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಉತ್ತರಾದಿಯರು. ಅದಕ್ಕಾಗಿ ಇವರನ್ನು ತ್ಯಾಗ ಮಾಡಲಾಗಿದೆ. ಸಂಪ್ರದಾಯವನ್ನು ಅಲ್ಲಗಳಿತಾರೆ. 350 ವರ್ಷಗಳಿಂದ ಈ ಸಂಪ್ರದಾಯ ನಡೆದು ಬಂದಿದೆ ಅಂತಾರೆ, ವಿರೋಧ ಮಾಡ್ತೇವೆ ಅಂತಾರೆ. ಆಖ್ಯಾನದಿಂದ ನಿರ್ಣೀತವಾದ ರುಜುತ್ವಕ್ಕೆ ನಮಗೆ ಸಾಕ್ಷಿಯಾಗಿ ಮತ್ತೊಂದು ಆ ಸಂಪ್ರದಾಯವಿದೆ. ಆ ಸಂಪ್ರದಾಯವು ನಮಗೆ ರುಜುತ್ವದಲ್ಲಿ ದಾರ್ಢ್ಯವನ್ನು ತಂದುಕೊಡುತ್ತದೆ. ವಿಜಯಪ್ರಭುಗಳ ಸುಳಾದಿಯ ಬಗ್ಗೆ ಮಾತನಾಡ್ತಾರೆ ಮಾಹುಲಿ ಆಚಾರ್ಯರು. ಭಾವಗರ್ಭ ಸುಳಾದಿಗೆ ಇದು ವಿರುದ್ಧವಾಗಿದೆ, ಹೀಗಾಗಿ ಉಳಿದದ್ದೆಲ್ಲವೂ ಸಹಿತ ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಅದು ಪ್ರಕ್ಷಿಪ್ತ ಅಂತ ಮದಭಾವಿಯರು ಹೇಳ್ತಾರೆ. ಮತ್ತು ರಾಜರು ರುಜುಗಳಲ್ಲ ಅಂತ ಇದರಿಂದ ಸಿದ್ಧವಾಗುತ್ತೆ. ಕಾರಣ ವಿಜಯೇಂದ್ರ ಸ್ವಾಮಿಗಳ ನಂತರ ವಾದಿರಾಜ ಸ್ವಾಮಿಗಳ ಹೆಸರು ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಹಾಗಾದರೆ ರಾಜರ ಹೆಸರು ಮತ್ತೆ ತೆಗೆದುಕೊಂಡ್ಬಿಟ್ಟಿದ್ರೆ ರುಜುಗಳಾಗಿ ಬಿಡ್ತಿದ್ದೀರಾ? ಏನು ಪ್ರಮಾಣವಿದು? ಏನು ಮಾತನಾಡಿದ್ದಾರೆ ನೋಡಿ, ಏನು ಮಾತನಾಡಿದ್ದಾರೆ ನೋಡಿ. ಲಕ್ಷ್ಮಣ ರಾಮರಿಂದ ಪಾಲಿತವಾದ ಸೈನ್ಯ ಅಂತ ಇದೆ. ಲಕ್ಷ್ಮಣರು ದೊಡ್ಡವರಾಗಿಬಿಟ್ರ, ರಾಮದೇವರು ಸಣ್ಣವರಾಗಿಬಿಟ್ರ. ಅರ್ಜುನ ಕೃಷ್ಣರ ಆದೇಶದಿಂದ ಅಂತ ಪಾರ್ಥಕೃಷ್ಣಯೋಹ ಅಂತ ಮಹಾಭಾರತದಲ್ಲಿ ಪ್ರಯೋಗವಿದೆ. ಅರ್ಜುನರು ದೊಡ್ಡವರಾಗಿ ಕೃಷ್ಣದೇವರು ಸಣ್ಣವರಾಗಿಬಿಟ್ರ. ಶೇಷ ಸುಪರ್ಣರನ್ನು ವಾಹನ ಶಯನ ಅಂತ ಕರೆದಿದ್ದಾರೆ ಆಚಾರ್ಯರು. ಶೇಷ ಸುಪರ್ಣರು ಶಯನ ವಾಹನರು, ವಾಹನ ಶಯನರು ಅಂತ ಕರೆದಿದ್ದಾರೆ. ಕ್ರಮಭಂಗಕ್ಕೆ ಕಾರಣವಿರುತ್ತದೆ ಅನ್ನೋದನ್ನು ತೋರಿಸಿಕೊಡಲಾಗಿದೆ. ಅಥ ಅತಃ ಅಂತ ಇದ್ದರೆ ತಥ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಕಾರಣವನ್ನೆಲ್ಲ ನಾವು ಸ್ಪಷ್ಟವಾಗಿ ತಿಳಿದಿದ್ದೇವೆ. ಅನುಕ್ತಿಯೇ ಸಮಸ್ಯೆಯಲ್ಲ, ಇನ್ನು ಕ್ರಮಭಂಗವೇನು ಅಂತ ಪ್ರಶ್ನೆಯನ್ನು ಕೇಳಿದ್ದೇವೆ. ಉತ್ತರವಿಲ್ಲದೆ ಕುಳಿತುಕೊಂಡಿದ್ದಾರೆ. ಮತ್ತು ಮಧುಭಾವಿಯವರು ಹೇಳಿದರು ಅದಕ್ಕೆ ವಿರುದ್ಧವಾಗಿದೆ, ಅದರಿಂದಾಗಿ ಸುಳಾದಿ ಪ್ರಕ್ಷಿಪ್ತ ಅಂತ. ಸುಳಾದಿ ಒಂದೇ ಕಡೆಯಲ್ಲ, ಅನೇಕ ಪದ್ಯಗಳಲ್ಲಿ ನಮ್ಮ ವಿಜಯಪ್ರಭುಗಳು ಹೇಳಿದ್ದಾರೆ. ಅಜಪದಕ್ಕೆ ಅರ್ಹನೆಂದು ಗಜವರದನ ದಾಸನೆಂದು ಭಜನೆ ಮಾಡುವ ನಿಜವ ಪೇಳುವ ವಿಜಯ ವಿಠ್ಠಲ ಸೇವಕರಿವರೆ. ನಿಜವ ಪೇಳುವ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ತಮ್ಮ ನಿಜವನ್ನು, ತಮ್ಮ ಸ್ವರೂಪವನ್ನು, ಸತ್ಯವನ್ನು ಹೇಳಿದ್ದಾರೆ. ಅಜಪದಕ್ಕೆ ಅರ್ಹನಾದ ರುಜುಗಣ ಜೀವೋತ್ತಮನ ನಿಜಪದಕ್ಕೆ ಬರುವ ವಿಜಯ ವಿಠಲನ ದಾಸ ವಾದಿರಾಜ ಧೀರ ಯತಿವರ ವಾದದಲ್ಲಿ ಶೂರ ಗಜವೈರಿ ಭಂಜನ ವಿಜಯ ವಿಠಲನ್ನ ಭಜನೀಯಗೈಯುತ ಬಹುಕಾಲದಿ ರುಜುಗಣ ಪಂಕ್ತಿಯೊಳಗೆ ಕುಳಿತ ಇತ್ಯಾದಿಯಾಗಿ ನಮ್ಮ ಶ್ರೀ ವಿಜಯಪ್ರಭುಗಳು ತಿಳಿಸಿ ಹೇಳಿದ್ದಾರೆ. ಏನು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ, ಶ್ರೀ ಬ್ರಹ್ಮಾಂಡ ಪುರಾಣದ ವಚನ ಮತ್ತು ಶ್ರೀ ವಿಜಯಪ್ರಭುಗಳ ಆಪ್ತೋಕ್ತಿ ಮತ್ತು ಶ್ರೀಮದ್ ವೇದವೇದ್ಯ ತೀರ್ಥ ಗುರುರಾಜರು, ಶ್ರೀ ವೇದನಿಧಿ ತೀರ್ಥ ಗುರುರಾಜರು, ಎಲ್ಲ ಮಹಾನುಭಾವರು ಹೇಳಿದಂತಹ ಆಪ್ತೋಕ್ತಿ ವಚನಗಳಿವೆ. ಅವೆಲ್ಲದರ ವಿಸ್ತಾರ ಸ್ವಮತ ಸ್ಥಾಪನೆಯಲ್ಲಿ ಬರ್ತದೆ.
ಇವರ ಏನು ಈ ಕುತ್ಸಿತವಾದ ಪುಸ್ತಕಕ್ಕೆ ಈ ರೀತಿಯಾದ ಉತ್ತರಗಳನ್ನು ನೀಡಲಾಗಿದೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ, ಶ್ರೀಮದ್ ಚಂದ್ರಿಕಾಚಾರ್ಯರ, ಶ್ರೀಮದ್ ಭಾವಿ ಸಮೀರರ, ಶ್ರೀಮದ್ ಮಂತ್ರಾಲಯ ಪ್ರಭುಗಳ, ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರ ಮತ್ತು ಶ್ರೀ ವಿಜಯ ಪ್ರಭುಗಳೇ ಮುಂತಾದಂತಹ ಮಹಾನುಭಾವ ದಾಸವರೇಣ್ಯರ ವಚನಗಳಿಂದ, ಶ್ರೀಮನ್ ಮಧ್ವ ಸಿದ್ಧಾಂತದ ಪರಿಶುದ್ಧ ಯುಕ್ತಿಗಳಿಂದ ಈ ಕುತ್ಸಿತ ಸ್ವರೂಪ ಚಿಂತನ, ವಾದಿರಾಜ ಸ್ವರೂಪ ಚಿಂತನ ಅಂತ ಬರೆದಿದ್ದಾರೆ ಅವರು. ಅದರ ವಾಸ್ತವಿಕವಾಗಿ ತಮ್ಮ ಸ್ವರೂಪವನ್ನು ಇವರು ಹೊರಗೆ ಹಾಕಿಕೊಂಡಿದ್ದಾರೆ ಅಂತ ತಿಳಿಸ್ತಾ, ಎಲ್ಲ ಏನು ಕುಯುಕ್ತಿಗಳ ಖಂಡನೆಯ ರೂಪವಾದ ಪರಮದ ಖಂಡನೆಯ ಭಾಗವಿದೆ, ಇದನ್ನು ಸಕಲ ಗುರುಗಳಿಗೆ ಖಂಡನೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ದುರ್ವಾದಗಳ ಮೇಲೆ ಯಾವ ರೀತಿಯಾಗಿ ಆಕ್ರಮಣ ಮಾಡಬೇಕು ಅಂತ ತಿಳಿಸಿಕೊಟ್ಟಂತಹ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ, ಆ ದಿವಸ ಕುರುಕ್ಷೇತ್ರದಲ್ಲಿ ಭೀಷ್ಮ ದ್ರೋಣಾದಿಗಳ ಎದುರಿಗೆ ನಿಂತು ಇದು ಧರ್ಮ ಅಂತ ತಿಳಿದು ಸಕಲ ನಾರಾಯಣ ದ್ವೇಷಿಗಳನ್ನು, ಅವರ ಅನುಬಂಧಿಗಳನ್ನು ನಿಗ್ರಹ ಮಾಡಿ ಈ ದಿವಸ ಶ್ರೀಮದ್ ಟೀಕಾಕೃತ್ಪಾದರಾಗಿ ಬಂದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಸಕಲ ಮಿಥ್ಯಾ ಸಿದ್ಧಾಂತ ದುರ್ಧ್ವಂತವನ್ನು ವಿಧ್ವಂಸನ ಮಾಡಿದಂತಹ ಶ್ರೀಮದ್ ಇಂದ್ರಾವತಾರಿಗಳಾದಂತಹ ಶ್ರೀಮದ್ ಟೀಕಾಕೃತ್ಪಾದರಿಗೆ ಕ್ಷಣ ಕ್ಷಣಕ್ಕೂ ನನ್ನನ್ನು, ನನ್ನ ಕುಟುಂಬವನ್ನು ರಕ್ಷಣೆ ಮಾಡ್ತಾ ತಮ್ಮ ಅಸ್ತಿತ್ವವನ್ನು ನಮಗೆ ತೋರಿಕೊಟ್ಟಂತಹ, ನಾನಿದ್ದೇನೆ ಅಂತ ಅಭಯ ಹಸ್ತದಿಂದ ಸಕಲ ದುಷ್ಟ ಅಭಿಚಾರ ಹಿಂಸಾದಿಗಳಿಂದ ನಮ್ಮನ್ನು ಕಾಪಾಡಿದಂತಹ ಭಾವಿರುದ್ರರಾದಂತಹ ಶ್ರೀಭೂತರಾಜಾರ್ಯರಿಗೆ, ಸಕಲ ಜೀವರಲ್ಲಿ ನಿಂತು ಕಾರ್ಯವನ್ನು ಮಾಡಿಸುವ ಜೀವಸಾಧಕರಾದ ಭಾವಿಮಧ್ವರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವದುರ್ಮತ ಖಂಡನಾಚಾರ್ಯರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಆ ಭಾರತೀ ಪ್ರತಿಮುಖ್ಯ ಪ್ರಾಣದೇವರಿಗೆ, ಸಕಲ ಜಗತ್ತನ್ನು ಸೃಷ್ಟಿ ಮಾಡಿ ಸಕಲರಿಂದ ಕಾರ್ಯಗಳನ್ನು ಸಾಧನೆಯನ್ನು ಮಾಡಿಸಿ ಮುಕ್ತಿಯನ್ನು ಕರುಣಿಸುವ ಸರಸ್ವತಿ ಪತಿ ಬ್ರಹ್ಮದೇವರಿಗೆ, ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀಮನ್ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅಖಿಲ ಮತಧ್ವಂತ ದಿವಾಕರನಾದ ಶ್ರೀಮದುಗ್ರ ನರಸಿಂಹನಿಗೆ, ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದ ಕರುಣಾ ಸಿಂಧು ಆನಂದತೀರ್ಥ ಬಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸರ್ವವನ್ನೂ ಸಮರ್ಪಣೆ ಮಾಡಿಕೊಳ್ಳುತ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.